ಓಂ ತತ್ಸತ್. ಎಲ್ಲರಿಗೂ ನಮಸ್ಕಾರ. ರಸಾರಾಧನಂ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಶತಾವಧಾನಿ ಡಾಕ್ಟರ್ ರಾ ಗಣೇಶರಿಗೆ ಪದ್ಮಭೂಷಣ ಪ್ರಶಸ್ತಿ ಭಾರತ ಸರ್ಕಾರದಿಂದ ನೀಡಿರುವ ಹಿನ್ನೆಲೆಯಲ್ಲಿ ಆ ಪ್ರಶಸ್ತಿಯನ್ನು ಭಾರತ ಸರ್ಕಾರ ನೀಡಿರುವ ಹಿನ್ನೆಲೆಯಲ್ಲಿ ಹಲವು ಕಲಾವಿದರು, ವಿದ್ವಾಂಸರು ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂದು ಸಂಕಲ್ಪಿಸಿದರು. ಈ ವಿಚಾರವಾಗಿ ಎಲ್ಲರೂ ಮಾತನಾಡಿಕೊಂಡು ಹಲವು ಕಾರ್ಯಕ್ರಮಗಳನ್ನು ಇಂದಿನಿಂದ ಮೊದಲುಗೊಂಡು ಡಿಸೆಂಬರ್ 4ನೇ ತಾರೀಕಿನವರೆಗೆ ಸುಮಾರು 18 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಆಯೋಜನೆ ಮಾಡ್ತಾ ಇರುವಂಥದ್ದು 5 ಸಂಸ್ಥೆಗಳು: ಅಭಿನವ ಆರ್ಟ್ಸ್ ಕಂಪನಿ, ಪದ್ಯಪಾನ, ಪ್ರಹರ್ಷ ಪಬ್ಲಿಕೇಶನ್ಸ್, ಪ್ರೇಕ್ಷಾ ಪ್ರತಿಷ್ಠಾನ ಮತ್ತು ರಾಘವಲ್ಲಿ ಫೈನ್ ಆರ್ಟ್ಸ್ ಫೌಂಡೇಶನ್. ಸಾಂಸ್ಕೃತಿಕ ಕಾರ್ಯಕ್ರಮಗಳು 11 ಕಾರ್ಯಕ್ರಮಗಳು ನಡೆಯಲಿವೆ. ಅದಲ್ಲದೆ ಸೆಪ್ಟೆಂಬರ್ 24ರಿಂದ 30ನೇ ತಾರೀಕಿನವರೆಗೆ ಒಂದು ವಾರದ ವಿದ್ವದ್ಗೋಷ್ಠಿಯ ಸಪ್ತಾಹ ನಡೆಯುವಂಥದ್ದಿದೆ. ಆ ವಿದ್ವದ್ಗೋಷ್ಠಿಯ ಸಪ್ತಾಹದಲ್ಲಿ ರಾ ಗಣೇಶರು ಹಲವು ವಿದ್ವತ್ ಶಾಖೆಗಳಿಗೆ ನೀಡಿರುವ ಕೊಡುಗೆಗಳನ್ನು ಹಲವು ವಿದ್ವಾಂಸರು ಅದನ್ನು ಪರಿಚಯಿಸಲಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಹಲವು ಕಲಾವಿದರು ರಾ ಗಣೇಶರ ಕೃತಿಗಳ ಮೇಲೆ ಆಧಾರಿತ ನೃತ್ಯ, ಸಂಗೀತ, ಈ ಕಲಾ ಪ್ರಸ್ತುತಿಯನ್ನು ನೀಡುವಂಥವರಿದ್ದಾರೆ. ಈ ಕಾರ್ಯಕ್ರಮ ರಾ ಗಣೇಶರಿಗೋಸ್ಕರ ಅಂತ ಆಗಿದ್ರೂ ಇದರ ಹೆಸರನ್ನು ಸೂಚಿಸ್ತಿರ್ಬೇಕಾದ್ರೆ ಗಣೇಶರು ನನಗೊಂದು ಮಾತು ಹೇಳಿದರು, ಇದು ಒಬ್ಬ ವ್ಯಕ್ತಿಗೆ ನಾವು ನಡೆಸ್ತಿರೋಂಥ ಕಾರ್ಯಕ್ರಮವಲ್ಲ, ವ್ಯಕ್ತಿಯ ಮೂಲಕ ರಸಕ್ಕೆ ನಡೆಸ್ತಿರೋಂಥ ಕಾರ್ಯಕ್ರಮ ಅಂತ ಹೇಳಿ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳ ಒಟ್ಟಿನ ಹೆಸರು ರಸಾರಾಧನಂ, ಆರಾಧನೆ ಆಗ್ತಿರೋದು ರಸಕ್ಕೆ. ಹಾಗಾಗಿ ಕಲೆಗಳ ಮೂಲಕ ರಸ, ಆ ರಸಕ್ಕೆ ಆರಾಧನೆ ಅಂತ ಈ ಹೆಸರನ್ನು ಅವರೇ ನೀಡಿದ್ದಾರೆ. ಇಂದಿನ ದಿನ ಒಂದು ಬಹಳ ವಿಶೇಷವಾದ ಕಾರ್ಯಕ್ರಮ. ರಸಾರಾಧನಂ ಕಾರ್ಯಕ್ರಮಗಳ ಸರಣಿಯ ಉದ್ಘಾಟನೆ ಮಾಡೋದಕ್ಕೆ ಬಂದಿದ್ದಾರೆ ಪದ್ಮವಿಭೂಷಣ ಡಾಕ್ಟರ್ ಪದ್ಮಾ ಬಾಲಸುಬ್ರಹ್ಮಣ್ಯಂ ಅವರು. ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರು ಇಲ್ಲಿ ಬಂದಿರೋವಂಥದ್ದು, ನಮ್ಮೆಲ್ಲರ ಜೊತೆಗೆ ಇರೋವಂಥದ್ದು, ಅವರ ನೃತ್ಯ ಪ್ರಸ್ತುತಿ ನಮ್ಮ ಮುಂದೆ ನಡೀತಾ ಇರೋವಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಪದ್ಮಾ ಸುಬ್ರಹ್ಮಣ್ಯಂ ಅವರು ಇಲ್ಲಿ ಬಂದಿರೋಂತಹ ಸಂತೋಷದಲ್ಲಿ ನಾವು ರಿಸರ್ವೇಷನ್ ಅಂತ ತೆಗೆದ್ರೆ ನಾಟ್ ಇವನ್ 24 hours ಅಷ್ಟರವರೆಗೆ ಇಡೀ ಸಭಾ ಮಂಟಪ ಸಂಪೂರ್ಣವಾಗಿ ರಿಜಿಸ್ಟರ್ ಆಗಿ ಫಿಲ್ ಆಯಿತು. ಇದು ತುಂಬ ಜನ ಬರಬೇಕು ಅಂತ ಅಪೇಕ್ಷೆ ಪಟ್ಟಿದ್ದರು ಅಂತ ಹೇಳಿ ಇಂದಿನ ಕಾರ್ಯಕ್ರಮವನ್ನು ಲೈವ್ ಟೆಲಿಕಾಸ್ಟ್ ಮಾಡಲಾಗ್ತಿದೆ. ಯೂಟ್ಯೂಬ್ ಮೂಲಕ ಯಾರಿಲ್ಲಿ ಬರೋಕ್ಕಾಗ್ತಿಲ್ವೋ ಅವರಿಗೆ ಲೈವ್ ಟೆಲಿಕಾಸ್ಟ್ ನಡೆಯುತ್ತೆ. ಈ ಕಾರ್ಯಕ್ರಮ ಆಗೋವರೆಗೂ ಲೈವ್ ಟೆಲಿಕಾಸ್ಟ್ ನಡೆಯುತ್ತೆ. ಅದಾದಮೇಲೆ ಆ ಲೈವ್ ಟೆಲಿಕಾಸ್ಟ್ ಇರೋದಿಲ್ಲ ಯೂಟ್ಯೂಬಲ್ಲಿ. ಹಾಗಾಗಿ ಈ ಕಾರ್ಯಕ್ರಮವನ್ನು ಪರೋಕ್ಷವಾಗಿ ನೋಡ್ತಿರೋಂತಹ ಎಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೀನಿ. 2026ನೇ ವರ್ಷ ನಮಗೆ ಮತ್ತೂ ಒಂದು ವಿಶೇಷವಾದ ವರ್ಷ. ಯಾತಕ್ಕೆ ಅಂದರೆ ಪ್ರೇಕ್ಷಾ ಪ್ರತಿಷ್ಠಾನ ಇಂದಿಗೆ ಪ್ರಾರಂಭವಾಗಿ 10 ವರ್ಷ ಆಯಿತು, ಒಂದು ದಶಕವನ್ನು ಕಳೀತು. ಪ್ರಹರ್ಷ ಪಬ್ಲಿಕೇಶನ್ಸ್ ಇಂದಿಗೆ ಪ್ರಾರಂಭವಾಗಿ 5 ವರ್ಷ ಕಳೀತು. ಹಾಗಾಗಿ ಯೋಗ 10ನೇ ಮತ್ತು 5ನೇ ವರ್ಷದ ಈ ಆ್ಯನಿವರ್ಸರಿ ಕಾರ್ಯಕ್ರಮದ ಜೊತೆಗೇನೆ ರಸಾರಾಧನವು ನಡೀತಾ ಇರೋವಂಥದ್ದು. ಪ್ರೇಕ್ಷಾ ಪ್ರತಿಷ್ಠಾನದ ಹಲವು ಎಡಿಟೋರಿಯಲ್ ಅಡ್ವೈಸರ್ಸ್ಗಳಿದ್ದಾರೆ. ಅದರೊಳಗೆ ಈ 10 ವರ್ಷದಲ್ಲಿ ನಾವು ಇಬ್ಬರನ್ನು ಕಳ್ಕೊಂಡಿದ್ದೀವಿ, ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಮತ್ತು ಡಾಕ್ಟರ್ SR ರಾಮಸ್ವಾಮಿ ಅವರು. ಈಗ ನಿಮ್ಮ ಮುಂದೆ ಒಂದು ಚಿಕ್ಕ ವಿಡಿಯೋ ಟ್ರಿಬ್ಯೂಟ್ ಅವ್ರ ಬಗ್ಗೆ ದಯವಿಟ್ಟೆಲ್ಲರೂ ವೀಕ್ಷಿಸಿ ಅಂತ ಕೇಳ್ಕೊತೀನಿ. ಡಾಕ್ಟರ್ SL ಭೈರಪ್ಪ. ಅಗ್ರಮಾನ್ಯ ಕಾದಂಬರಿಕಾರರಾದ ಡಾಕ್ಟರ್ SL ಭೈರಪ್ಪನವರು ಸಾಹಿತಿಯಾಗಿ ಓದುಗರ ಮನಮುಟ್ಟಿದಂತೆಯೇ ವ್ಯಕ್ತಿಯಾಗಿಯೂ ಅನೇಕರ ಬದುಕುಗಳನ್ನು ಬೆಳಗಿದ್ದಾರೆ. ಅವರ ಮೌಲ್ಯ ಪ್ರಜ್ಞೆ ಸಾಹಿತ್ಯದ ಮಟ್ಟಿಗೆ ರಸನಿಷ್ಠೆ.
ಬಾಧ್ಯತೆಯುಳ್ಳ ಪ್ರಜೆಯ ಮಟ್ಟಿಗೆ ರಾಷ್ಟ್ರಭಕ್ತಿ ಮತ್ತು ವೈದುಷ್ಯದ ಮಟ್ಟಿಗೆ ಸತ್ಯ ತತ್ಪರತೆಯನ್ನು ಬೆಳೆಸಿದೆ. ಇಂಥ ಮಹನೀಯರು ಪ್ರೇಕ್ಷಾ ಪ್ರತಿಷ್ಠಾನದ ಮಾರ್ಗದರ್ಶಕ ಮಂಡಳಿಯ ಹಿರಿಯ ಸದಸ್ಯರಾಗಿದ್ದು ನಮ್ಮ ಬಗ್ಗೆ ಕಾಳಜಿ ತೋರಿದ್ದು ನಮ್ಮ ಸೌಭಾಗ್ಯವೇ ಸರಿ. ನಮ್ಮ ಪ್ರತಿಷ್ಠಾನದ ಎಲ್ಲ ಚಟುವಟಿಕೆಗಳನ್ನು ಆಸ್ಥೆಯಿಂದ ಗಮನಿಸುತ್ತಿದ್ದರಲ್ಲದೆ ನಾವು ಕೇಳಿದಾಗ ಸಂದರ್ಭೋಚಿತ ಸೂಚನೆಗಳನ್ನು ಕೊಟ್ಟು ಮುನ್ನಡೆಸುತ್ತಿದ್ದರು. ನಮ್ಮ ಎಲ್ಲ ಪ್ರಕಟಣೆಗಳನ್ನು ಪರಿಶೀಲಿಸುತ್ತಾ ಬೆನ್ನು ತಟ್ಟುತ್ತಿದ್ದರು. ಕೆಲವಕ್ಕೆ ತಮ್ಮ ಲಿಖಿತ ಅಭಿಪ್ರಾಯವನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದರು. ಕೇವಲ ಮಾತಿಗಷ್ಟೇ ಸೀಮಿತವಾಗದೆ ಆರ್ಥಿಕವಾಗಿಯೂ ಉದಾರತೆಯನ್ನು ಮೆರೆದಿದ್ದರು. ಎಸ್.ಆರ್. ರಾಮಸ್ವಾಮಿ. ನಾಡೋಜ ಎಸ್.ಆರ್. ರಾಮಸ್ವಾಮಿಯವರು ನಮ್ಮ ನಾಡಿನ ಸುಮಾರು 150 ವರ್ಷಗಳ ಸಾಂಸ್ಕೃತಿಕ ಇತಿಹಾಸಕ್ಕೆ ಸಾಕ್ಷಿಯಂತಿದ್ದ ಮಹನೀಯರು. ಪಂಡಿತ ವಂಶದಲ್ಲಿ ಹುಟ್ಟಿ ಸ್ವಪರಿಶ್ರಮದಿಂದ ಹಲವಾರು ವಿದ್ಯಾಶಾಖೆಗಳಲ್ಲಿ ವೈದುಷ್ಯವನ್ನು ಸಂಪಾದಿಸಿ ತಾರುಣ್ಯದಲ್ಲಿಯೇ ವಿರಕ್ತ ಜೀವನಕ್ಕೆ ಕಾಲಿಟ್ಟು ಡಿ.ವಿ.ಜಿ. ಮೊದಲಾದ ಮಹನೀಯರ ಸಾಹಚರ್ಯದಿಂದ ತಮ್ಮ ಬದುಕನ್ನು ಎಲ್ಲರಿಗೂ ಆದರ್ಶವಾಗುವಂತೆ ರೂಪಿಸಿಕೊಂಡರು. ಪ್ರೇಕ್ಷಾ ಪ್ರತಿಷ್ಠಾನದ ಮೊದಲ ಕಾರ್ಯಕ್ರಮದಿಂದಲೂ ರಾಮಸ್ವಾಮಿಯವರ ಮಾರ್ಗದರ್ಶನ, ಉಪಸ್ಥಿತಿ, ಉತ್ತೇಜನಗಳು ದಕ್ಕಿದ್ದೊಂದು ಭಾಗ್ಯ. ತಾವು ಭಾಗವಹಿಸುವುದಲ್ಲದೆ ಇಂಥ ಕಾರ್ಯಕ್ರಮಗಳಿಗೆಲ್ಲ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಉದಾರ ಆಶ್ರಯವನ್ನು ಧಾರಾಳವಾಗಿ ಕಲ್ಪಿಸಿಕೊಡುತ್ತಿದ್ದರು. ಡಿ.ವಿ.ಜಿಯವರ ಹಾಗೂ ತಮ್ಮದೇ ಹಲವು ಪುಸ್ತಕಗಳನ್ನು ಆಂಗ್ಲಕ್ಕೆ ಅನುವಾದ ಮಾಡಲು ನಮಗೆ ಅನುಮತಿಯನ್ನು ನೀಡಿ ನಮ್ಮ ಕೆಲವು ಪ್ರಕಟಣೆಗಳಿಗೆ ಅಮೂಲ್ಯ ಪ್ರಸ್ತಾವನೆಗಳನ್ನು ಬರೆದಿದ್ದರು. ನಮ್ಮ ಹಲವು ಯೋಜನೆಗಳ ರೂಪರೇಖೆಗಳನ್ನು ಪರಿಷ್ಕರಿಸಿ ತೊಡಕು ಬಂದಾಗ ನಿವಾರಿಸಿ ಎಲ್ಲರನ್ನೂ ಪ್ರೋತ್ಸಾಹಿಸುತ್ತಿದ್ದರು. ಇದೀಗ ಪ್ರೇಕ್ಷಾ ಪ್ರತಿಷ್ಠಾನವು 10ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಆ ಸಂಭ್ರಮದ ಬೆನ್ನಲ್ಲೇ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರಂಥ, ಡಾಕ್ಟರ್ ಎಸ್.ಆರ್. ರಾಮಸ್ವಾಮಿಯವರಂಥ ಮಾರ್ಗದರ್ಶಕರನ್ನು ಕಳೆದುಕೊಂಡ ಖೇದವು ಹೆಗಲನ್ನು ಹತ್ತಿದೆ. ಇಲ್ಲಿಯವರೆಗೆ ಈ ಸಂಸ್ಥೆ ಹೆಜ್ಜೆ ಇಡುವಲ್ಲಿ ಕೈ ಹಿಡಿದು ನಡೆಸಿ ಬೀಳದಂತೆ ನೋಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿದ ಹಿರಿಯರ ಹರಕೆ ಇನ್ನು ಮುಂದೆಯೂ ಇರುವುದೆಂಬ ವಿಶ್ವಾಸದಿಂದ ಈ ಶ್ರದ್ಧೆಯ ನಮನವನ್ನು ಸಮರ್ಪಿಸುತ್ತಿದ್ದೇವೆ. ಓಂ ಶಾಂತಿ. ಇಂದಿನ ದಿನ ಭರತ ನೃತ್ಯದ ಪ್ರಸ್ತುತಿಗಿಂತ ಮುನ್ನ ಪ್ರೇಕ್ಷಾ ಮತ್ತು ಪ್ರಹರ್ಷ ಸಂಸ್ಥೆಗಳಿಂದ 4 ಪುಸ್ತಕಗಳ ಬಿಡುಗಡೆ ಆಗಲಿದೆ. ಅದನ್ನು ನಡೆಸ್ಕೊಡೋದಕ್ಕೆ ನಮ್ಮೊಟ್ಟಿಗೆ ಇಂದಿನ ಮುಖ್ಯ ಅತಿಥಿಯಾಗಿ ಶ್ರೀ ಎಂ.ಪಿ. ಕುಮಾರ್ ಅವರು ಬಂದಿದ್ದಾರೆ. ಅವರು ಚಾಣಕ್ಯ ಯೂನಿವರ್ಸಿಟಿಯ ಪ್ರೋ ಚಾನ್ಸಲರ್ ಮತ್ತು ರಾಷ್ಟ್ರೋತ್ಥಾನ ಪರಿಷತ್ತಿನ ಅಧ್ಯಕ್ಷರು. ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ. ನಮ್ಮೊಟ್ಟಿಗೆ ಶತಾವಧಾನಿ ಡಾಕ್ಟರ್ ರಾ ಗಣೇಶರಿದ್ದಾರೆ. ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಪ್ರೇಕ್ಷಾ ಪ್ರತಿಷ್ಠಾನದ ವಿಶ್ವಸ್ಥರಾದ ರಾಮಚಂದ್ರ KBS ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ರಹರ್ಷ ಪ್ರಕಾಶನದ ಪಾಲುದಾರರಾದ ಶ್ರೀ ಹರಿ ರವಿಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಶ್ರೀ ರಾಮಚಂದ್ರ KBS ಅವರು ಸ್ವಾಗತ ಭಾಷಣವನ್ನು ಮಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಕಶ್ಯಪ್ ಅವರು ಹೇಳಿದಂತೆ 5 ಸಂಸ್ಥೆಗಳ ಒಟ್ಟು ಪ್ರಯತ್ನದಿಂದ ಈ ರಸಾರಾಧನಂ ಕಾರ್ಯಕ್ರಮ ಸರಣಿ ನಡೀತಾ ಇದೆ. ಅಭಿನವ ಡ್ಯಾನ್ಸ್ ಕಂಪನಿ, ರಾಘವಲ್ಲಿ ಫೈನ್ ಆರ್ಟ್ಸ್ ಫೌಂಡೇಶನ್, ಪ್ರಹರ್ಷ ಪಬ್ಲಿಕೇಶನ್ಸ್, ಪ್ರೇಕ್ಷಾ ಪ್ರತಿಷ್ಠಾನ ಹಾಗೂ ಪದ್ಯಪಾನ. ಈ 5 ಸಂಸ್ಥೆಗಳ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ರಸಾರಾಧನೆಯ ಮೊದಲ ಕಾರ್ಯಕ್ರಮ ಭರತ ನೃತ್ಯ. ಅದನ್ನು ಪ್ರಸ್ತುತಪಡಿಸಲು ಚೆನ್ನೈನಿಂದ ಇಲ್ಲಿ ಬಂದಿರುವಂಥ
ಪದ್ಮವಿಭೂಷಣ ಪುರಸ್ಕೃತರಾದ ಶ್ರೀಮತಿ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರನ್ನು, ಅವರ ತಂಡದ ಸಹ ಕಲಾವಿದರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸಭೆಯ ಮುಖ್ಯ ಅತಿಥಿಯಾಗಿ ಶ್ರೀ MP ಕುಮಾರ್ ಅವರು ಬಂದಿದ್ದಾರೆ. ಅವರು ಚಾಣಕ್ಯ ವಿಶ್ವವಿದ್ಯಾಲಯದ ಪ್ರೋ ಚಾನ್ಸಲರ್ ಆಗಿಯೂ ರಾಷ್ಟ್ರೋತ್ಥಾನ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಹೊಣೆಯನ್ನು ಹೊತ್ತಿದ್ದಾರೆ. ಅವರನ್ನು ಆದರದಿಂದ ಸ್ವಾಗತಿಸುತ್ತೇನೆ. ರಸಾರಾಧನಂ ಕಾರ್ಯಕ್ರಮ ಸರಣಿಯ ಮೂಲ ಪುರುಷರಾದ, ಸದ್ಯದಲ್ಲೇ ಈಗಷ್ಟೇ ಪದ್ಮಭೂಷಣ ಪ್ರಶಸ್ತಿಯಿಂದ ಪುರಸ್ಕೃತರಾದ ಶತಾವಧಾನಿ ಡಾಕ್ಟರ್ ರಾ ಗಣೇಶರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ಬಿಡುಗಡೆಯಾಗಲಿರುವ ಗೂಢಪಾದ ರಾಮಾಯಣಂ, ಇದರ ಕರ್ತೃ ಡಾಕ್ಟರ್ ಶಂಕರ್ ರಾಜಾರಾಮನ್. ರಘುವೀರ ಗದ್ಯಂ, ಇದರ ಆಂಗ್ಲ ಅನುವಾದಕರು ಡಾಕ್ಟರ್ ರಾಮಪ್ರಿಯ. ಹಾಗೂ ಹಿರಿಯಣ್ಣನವರ ಪರ್ಸನಲ್ ಡೈರಿ ಅದನ್ನು ಸಂಪಾದಿಸಿದ ಚಾಫ್ ಆ್ಯಂಡ್ ಡ್ರಾಫ್ ಅದನ್ನು ಸಂಪಾದಿಸಿದ ಶ್ರೀ BN ಶಶಿಕಿರಣ. ಹಾಗೂ ಇವರೆಲ್ಲರ ಪರಿವಾರದ ಸದಸ್ಯರು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರನ್ನೂ ಸ್ವಾಗತಿಸುತ್ತೇನೆ. ಪ್ರೊಫೆಸರ್ ಹಿರಿಯಣ್ಣನವರ ಕುಟುಂಬದವರು ಬಂದಿದ್ದಾರೆ. ಅವರಿಗೆ ಆದರದ ಸ್ವಾಗತ. ಇಂದು ಬಿಡುಗಡೆಯಾಗಲಿರುವ ಪುಸ್ತಕಗಳ ಪ್ರಕಾಶಕರು ಶ್ರೀ ರವಿಕುಮಾರ್ ಅವರನ್ನು ಸ್ವಾಗತಿಸುತ್ತೇನೆ. ಪ್ರೇಕ್ಷಾ ಪ್ರತಿಷ್ಠಾನದ ಪೋಷಕರು, ರಾಜ್ಯಸಭಾ ಸದಸ್ಯರು ಆದ ಶ್ರೀಮತಿ ಸುಧಾಮೂರ್ತಿ ಅವರು ಬಂದಿದ್ದಾರೆ. ಅವರಿಗೆ ಆದರದ ಸ್ವಾಗತ. ಇಲ್ಲಿ ನೆರೆದಿರ್ತಕ್ಕಂಥ ಅಭಿಮಾನಿಗಳು, ರಸಿಕರು, ಕಲಾಸಕ್ತರು ಎಲ್ಲರಿಗೂ ಆದರದ ಸ್ವಾಗತ. ಈ ರಸಾರಾಧನಂ ಕಾರ್ಯಕ್ರಮ ಸರಣಿಗೆ ತನು ಮನ ಧನಗಳನ್ನು ಇತ್ತು ಪ್ರೋತ್ಸಾಹಿಸುತ್ತಾ ದುಡಿಯುತ್ತಾ ಇರುವ ಮಾನ್ಯರನ್ನು, ದಾನಿಗಳನ್ನು, ಗೆಳೆಯರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಂದು ಬಿಡುಗಡೆ ಆಗಲಿರುವ 4 ಪುಸ್ತಕಗಳು: ಶಾಫ್ ಆ್ಯಂಡ್ ಡ್ರಾಫ್, ಅದು ಪ್ರೊಫೆಸರ್ ಹಿರಿಯಣ್ಣ ಅವರ ಪರ್ಸನಲ್ ಡೈರಿ. ಎರಡನೇದು ರಘುವೀರ ಗದ್ಯಂ. ಈ ಕೃತಿ ಭಾಳ ಹಳೆಯದು, ಆದರೆ ಅದರ ಆಂಗ್ಲ ಅನುವಾದ ಇಂದಾಗಿದೆ. ಮಧುರಾ ವಿಜಯಂ, ಗಂಗಾದೇವಿಯ ಮಧುರಾ ವಿಜಯ ಬಹಳ ಮೇರುಕೃತಿ ಸಂಸ್ಕೃತದಲ್ಲಿ, ಆದರೆ ಅದು ಲಭ್ಯವಿರಲಿಲ್ಲ. ಅದು ಮತ್ತೆ ಪುನರ್ಮುದ್ರಣವಾಗಿದೆ, ಅದು ನಿಮ್ಮ ಮುಂದೆ ಬರಲಿದೆ. ಮತ್ತು ಡಾಕ್ಟರ್ ಶಂಕರ್ ರಾಜಾರಾಮನ್ ಅವರ ಒಂದು ಸಂಸ್ಕೃತ ಚಿತ್ರಕಾವ್ಯ ಗೂಢಪಾದ ರಾಮಾಯಣ, ಆ ಸಂಸ್ಕೃತ ಮೂಲ ಕಾವ್ಯದೊಂದಿಗೆ ಆಂಗ್ಲದ ಅನುವಾದ ಸಹಿತವಾಗಿ ಆ ಪುಸ್ತಕ ನಿಮ್ಮ ಮುಂದೆ ಬರಲಿದೆ. ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರು ಈ ಪುಸ್ತಕವನ್ನು ಇವತ್ತು ಲೋಕಾರ್ಪಣೆ ಮಾಡಬೇಕು ಅಂತ ಕೇಳ್ಕೊತೀನಿ.
ಈ 4 ಪುಸ್ತಕಗಳ ಪರಿಚಯವನ್ನು ಮಾಡಿಕೊಡಬೇಕು ಅಂತ ಹೇಳಿ ಶತಾವಧಾನಿ ಡಾಕ್ಟರ್ ರಾ ಗಣೇಶರನ್ನು ಸ್ವಾಗತಿಸ್ತೀನಿ. ಓಂ ತತ್ಸತ್. ಎಲ್ಲರಿಗೆ ಧನ್ಯವಾದಗಳು, ನಮಸ್ಕಾರಗಳು. ದಯವಿಟ್ಟು ಹೆದರಬೇಡಿ. 15 ಅಂದರೆ 15 ನಿಮಿಷದಲ್ಲಿ ನಾನು 4 ಪುಸ್ತಕಗಳ ಪರಿಚಯ ಮಾಡಿಕೊಡ್ಬೇಕು ಅಂತ ಆಯೋಜಕರ ಆಣತಿ. ಆ ಸಮಯವನ್ನು ಸರಿಯಾಗಿ ನಾನು ಅಷ್ಟೇ ತೆಗೆದುಕೊಳ್ತೀನಿ, ಅದಕ್ಕಿಂತ 1 ನಿಮಿಷವೂ ಹೆಚ್ಚಾಗಿ ತೆಗೆದುಕೊಳ್ಳೋದಿಲ್ಲ. ತುಂಬ ಸಂತೋಷದ ಸಂಗತಿ ಏನೆಂದರೆ, ರಸಾರಾಧನ ಕಾವ್ಯ ರಸಾರಾಧನದಿಂದಲೇ ಮೊದಲಾಗ್ತಾ ಇದೆ, ಶಾಸ್ತ್ರ ರಸಾರಾಧನದಿಂದ ಮೊದಲಾಗ್ತಾ ಇದೆ ಅಂತ. 1 ಇಂಗ್ಲೀಷ್ ಮತ್ತು 3 ಸಂಸ್ಕೃತ ಕೃತಿಗಳು. ಹಾಗಾಗಿ ನಾನು 3ನೇದಾದ ಕನ್ನಡ ಭಾಷೆಯಲ್ಲಿ ಮಾತನಾಡ್ತಾ ಇದ್ದೀನಿ. ಏಕೆಂದರೆ ಕೊಂಡುಕೊಳ್ಳೋರಿಗೆ ಇಂಗ್ಲೀಷ್ ಸಂಸ್ಕೃತ ಹೇಗೂ ಇರುತ್ತೆ, ಅದನ್ನು ಕೊಂಡುಕೊಳ್ಳದೇ ಇದ್ದವ್ರಿಗೋಸ್ಕರ ಅದರ ಪರಿಚಯ ಕನ್ನಡದಲ್ಲಿ ಮಾಡಿಕೊಡೋಣ ಅಂತ. ಮೊದಲಿಗೆ ಚಾಫ್ ಆ್ಯಂಡ್ ಡ್ರಾಫ್. ಪ್ರೊಫೆಸರ್ ಎಂ ಹಿರಿಯಣ್ಣನವರು ನಮ್ಮ ಕನ್ನಡ ನಾಡು ಕಂಡಂಥ ಅಗ್ರಮಾನ್ಯ ವಿದ್ವಾಂಸರಾಗಿದ್ದರು. ಇಡೀ 20ನೇ ಶತಮಾನದ ಪೂರ್ವಾರ್ಧ ಅವರ ವ್ಯಕ್ತಿತ್ವದಿಂದ ದೇದೀಪ್ಯಮಾನವಾಗಿತ್ತು. ಇಟ್ ವಾಸ್ ಎ ಪಯಸ್ ಸೈಲೆಂಟ್ ಲೈಟ್. ಅದು ಬಹಳ ದೊಡ್ಡ ವಿಷಯ. ಈ ಹೊತ್ತಿನ ಭಾರತದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ನಮಗೆ ಹಿರಿಯಣ್ಣನವರು ಮೋಸ್ಟ್ ಡಿಪೆಂಡಬಲ್ ಆ್ಯಂಡ್ ಸೇಫ್ ಗೈಡ್. ಅದು ದೊಡ್ಡ ವಿಷಯ. ಅವ್ರ ಬಗೆಗೆ DH ಇಂಗಲ್ಸ್ ಅನ್ನುವಂಥ ಮಹಾವಿದ್ವಾಂಸರು, ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿದ್ದವರು 3 ತಲೆಮಾರುಗಳ ಹಿಂದೆ, ಅವರು ಹೇಳ್ತಾರೆ, ಹಿಯರ್ ವಾಸ್ ಎ ಮ್ಯಾನ್ ಹೂ ನೆವರ್ ರೂಟ್ ಎ ಯೂಸ್ಲೆಸ್ ವರ್ಡ್ ಅಂತ. ವ್ಯರ್ಥ ಶಬ್ದವೊಂದನ್ನು ಬರೀದೇ ಇರುವಷ್ಟು ಮಟ್ಟಿಗೆ ಪರಿಪೂರ್ಣರಾದವರು. ಜೊತೆಗೆ ಎಷ್ಟೋ ಜನ ಬರವಣಿಗೆ ಉನ್ನತವಾಗಿರುತ್ತೆ, ಬದುಕು ಹಾಗಿರೋಲ್ಲ. ಹಿರಿಯಣ್ಣನವರ ಬದುಕು ಬರವಣಿಗೆಗಿಂತಲೂ ದೊಡ್ಡದಾಗಿತ್ತು ಅಂತ ಗೊತ್ತಾಗುತ್ತದೆ. ಅದು ಅವರ ಶಿಷ್ಯ ವರ್ಗದಿಂದಲೇ ತಿಳಿತಾ ಇತ್ತು. ಆದರೆ ಈ ಡೈರಿಯನ್ನು ಸಿಕ್ತು, ಆ ಡೈರಿ ಮೂಲಕವಾಗಿ ನಮಗೆ ಗೊತ್ತಾಗುತ್ತೆ ಅವರ ವ್ಯಕ್ತಿತ್ವ ಎಷ್ಟು ಸತ್ವಪೂರ್ಣವಾದದ್ದು, ಶಾಂತವಾದದ್ದು ಅಂತ. ಅವರು ಅದನ್ನು ಬರೋದಕ್ಕೆ ಆರಂಭ ಮಾಡಿದ್ದು 1895ರಿಂದ 1948ರವರೆಗೆ. ಅವರು 1871ರಲ್ಲಿ ಹುಟ್ಟಿ 1950ರಲ್ಲಿ ಪರಮಪದ ಸೇರಿದರು. ಅಂದರೆ ಅವರು ದೀರ್ಘಕಾಲ ತಮ್ಮ 24 ವಯಸ್ಸು ಮುಗಿದಂದಿನಿಂದ ತೀರ್ಕೊಳ್ಳೋಕ್ಕೆ 2 ವರ್ಷದವರೆಗೆ ಡೈರಿನಲ್ಲಿ ಗುರುತು ಮಾಡ್ತಾಯಿದ್ರು. ಅಲ್ಲಿ ಒಬ್ಬರ ಬಗೆಗೂ ಕೆಟ್ಟ ಮಾತಾಗಲಿ ಸಣ್ಣ ಮಾತಾಗಲಿ ಆಡಿಲ್ಲ, ಯಾರೊಬ್ಬರನ್ನೂ ಆಕ್ಷೇಪಿಸಿಲ್ಲ, ಯಾವುದೊಂದು ವಿಚಾರವನ್ನು ಆಕ್ಷೇಪಿಸಿಲ್ಲ. ಆತ್ಮಾವಲೋಕನ ಮಾಡಿಕೊಂಡಿದ್ದಾರೆ. ಜೊತೆಗೆ ಕಲೆ, ಆಮೇಲೆ ವೇದಾಂತ, ಇವೆರಡಕ್ಕೆ ಸಂಬಂಧಪಟ್ಟಂತೆ ತಮ್ಮ ಒಳನೋಟಗಳನ್ನು ಕೊಟ್ಟಿದ್ದಾರೆ. ಮತ್ತು ಅವರು ಎಷ್ಟು ಒಳ್ಳೆಯ ಇಂಗ್ಲೀಷ್ ಕವಿ, ಎಷ್ಟು ಸುಂದರವಾಗಿ ಸಂಸ್ಕೃತದಲ್ಲಿ ಬರೀತಾ ಇದ್ರು ಅಂತ ಗೊತ್ತಾಗಿದೆ. ಮೊದಲು ಅವರು ಬರೆದದ್ದೆಲ್ಲ ಇಂಗ್ಲೀಷ್ನಲ್ಲಿ, ಒಂದು ಸಣ್ಣ ಪುಟ್ಟದಾಗಿ ಕನ್ನಡದಲ್ಲಿ ಆರಂಭ ಮಾಡಿದರು. ಆದರೆ ಅವರ ಹೆಸರು ಇವತ್ತು ನಿಂತಿರೋದು ಇಂಗ್ಲೀಷ್ ಬರವಣಿಗೆಗಳಲ್ಲಿ. ಆದರೆ ಅವರು ಎಷ್ಟು ಒಳ್ಳೆಯ ಸಂಸ್ಕೃತವನ್ನು ಬಳಸ್ತಾ ಇದ್ರು ಅಂತ ಗೊತ್ತಾಗುತ್ತದೆ. ಅಂಥ ವ್ಯಕ್ತಿ ಅವರು. ಅವರ ಪ್ರಶಿಷ್ಯ ಪರಂಪರೆಯಲ್ಲಿ ಎಂತೆಂಥವರಿದ್ದಾರೆ ಅಂತಂದರೆ, AR ಕೃಷ್ಣಶಾಸ್ತ್ರಿಗಳಿದ್ದಾರೆ, ತೀನಂ ಶ್ರೀಕಂಠಯ್ಯನವರಿದ್ದಾರೆ, ಮತ್ತು ಮುಂದೆ ಬಂದಂಥ ಅನೇಕರಿದ್ದಾರೆ. ಈಗ ನಮ್ಮ ಕನ್ನಡದ ಹೆಸರಾಂತ ಕವಿ ಪೂತಿ ನರಸಿಂಹಾಚಾರ್ಯರು, ಹೀಗೆ ಅನೇಕ ಜನ ಇದ್ದರು. ಮತ್ತು ಅಖಿಲ ಜಗತ್ತಿನಲ್ಲಿ ಅವರ ಬಗ್ಗೆ ಆದರಣೆ ಇತ್ತು. ಇವತ್ತಿಗೂ ಅದನ್ನು ನಾವು ಗೈಡ್ ಅಂತ ಭಾವಿಸಿದ್ದೀವಿ, ನಮಗೆ ಮಾರ್ಗದರ್ಶಿ. ಮತ್ತು ಅವರನ್ನು ಅನೇಕ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಟೆಕ್ಸ್ಟ್ ಬುಕ್ ಅಂತ ಪಾಠ್ಯ ಪುಸ್ತಕವಾಗಿ ಓದ್ತಾರೆ. ಇಲ್ಲಿ 320 ಪುಟಗಳ ಈ ಪುಸ್ತಕದಲ್ಲಿ ಅವರು ಪ್ರತಿ ದಿವಸ ಕೆಲವೊಮ್ಮೆ ಬಿಟ್ಟು ಬರಿತಾ ಇದ್ದಂಥ ರಿಫ್ಲೆಕ್ಷನ್ಸನ್ನು ನಾವು ನೋಡ್ತೀವಿ. ಅವರು ಎಷ್ಟು ಆತ್ಮಾವಲೋಕನ ಮಾಡ್ಕೊಳ್ತಿದ್ರು ಮತ್ತು ಎಷ್ಟು ಸಾರವತ್ತಾಗಿ ಹೇಳ್ತಾ ಇದ್ರು ಅಂತ ಆ 1-2 ಮಾತುಗಳನ್ನು ನಿಮಗೆ ನಿವೇದಿಸಿದಾಗ ಗೊತ್ತಾಗುತ್ತದೆ. ಇದನ್ನು 75 ವರ್ಷಗಳ ಹಿಂದೆಯೇ ಅವರು ತೀರ್ಕೊಂಡಿದ್ದು, 1950ರಲ್ಲಿ. ಅದನ್ನು ಅವರ ಮೊಮ್ಮಕ್ಕಳು ಮರಿಮಕ್ಕಳು ಜೋಪಾನವಾಗಿ ಅವ್ರ ಮನೇಲಿ ಕಾಪಾಡ್ಕೊಂಡು ಬಂದರು. ಹಿರಿಯಣ್ಣನವ್ರ ಮನೆ ಮೈಸೂರಿನಲ್ಲಿ ಇದೆ, ಇವತ್ತಿಗೂ ಅದನ್ನು ಅಕ್ಷತವಾಗಿ ಉಳಿಸ್ಕೊಂಡಿದ್ದಾರೆ. ಆ ಮನೆಗೆ 100 ವರ್ಷ ಆದಾಗ ನಾನೇ ಹೋಗಿದ್ದೆ. ಆ ಮನೆಯ ಬಗೆಗೆ ಮತ್ತು ಆ ಮನೆಯನ್ನು ಕಟ್ಟಿದ ಮನೀಷಿಯ ಬಗ್ಗೆ ಮಾತನಾಡಿದ್ದೆ. ಇಲ್ಲೇ ಬೆಂಗಳೂರಿನಲ್ಲಿರ್ತಕ್ಕಂಥ MN ಕೃಷ್ಣರಾವ್ ಪಾರ್ಕ್ ಇದೆಯಲ್ಲ, ಅದು ಅವರ ತಮ್ಮಂದಿರು ದಿವಾನರಾಗಿದ್ದ MN ಕೃಷ್ಣರಾಯರ ಉದಾರವಾದ ದಾನದಿಂದ ಬಂದದ್ದು. ಅವರು ಸರ್ಕಾರಿ ಪಾರ್ಕಿಗೆ ತಮ್ಮ ಹೆಸರು ಇಟ್ಕೊಂಡಿದ್ದಲ್ಲ. ಹಿರಿಯಣ್ಣನವ್ರದ್ದು ಹಾಗೆ ಗುಪ್ತ ದಾನ. ಮತ್ತು ಅವರು ಸರಳತೆ ಅಂದರೆ ಅಷ್ಟು ಸರಳತೆಯಲ್ಲಿ ಬದುಕಿದವರು. ಧ್ವನಿ ಕೂಡ ಏರಿಸ್ತಾ ಇರಲಿಲ್ಲ, ಅಷ್ಟು ಶಾಂತಿಯಿಂದ ಕೂಡಿದವರು. ಅವರು ವಿದ್ಯೆ ಬಗ್ಗೆ ಹೇಳ್ತಾರೆ, ಎಜುಕೇಷನ್ ಈಸ್ ನಾಟ್ ಟು ಇನ್ಫಾರ್ಮ್ ಬಟ್ ಟು ಫಾರ್ಮ್ ದಿ ಮೈಂಡ್ಸ್ ಅಂತೆಲ್ಲ. ಆ ರೀತಿಯಾದ ವ್ಯಕ್ತಿ. ಅವರನ್ನು ಕುರಿತಾದಂಥ ಆಲೋಚನೆಗಳಿಗೆ ಪೂರಕವಾಗುವಂಥ ಮಹಾಗ್ರಂಥ ಇದು ಬಂದಿದೆ. ಇದನ್ನು ತುಂಬ ಶ್ರಮವಹಿಸಿ ಗೆಳೆಯ BN ಶಶಿಕಿರಣ್ ಅವರು 75 ವರ್ಷಗಳ ಹಿಂದಿನ ಬರವಣಿಗೆ, ಅಂದರೆ ಅದಕ್ಕೂ ಮುನ್ನ 60 ವರ್ಷಗಳ ಹಿಂದೆಯೇ ಅದು ಆರಂಭ ಆಗಿದ್ದು, ಅದನ್ನು ಹಸ್ತಪ್ರತಿಯನ್ನು ನೋಡಿ ಟಂಕಿಸಿ ಪರಿಷ್ಕಾರ ಮಾಡಿ
ಪ್ರೂಫ್ ನೋಡಿ ಒಂದು ತಪ್ಪಿಲ್ಲದಂತೆ ಮಾಡಿ ಅದನ್ನೆಲ್ಲ ಕರೆಕ್ಟಾದ ಅನುಪೂರ್ವಿಯನ್ನು ಜೋಡಿಸಿ ಒಳ್ಳೆ ಕೆಲಸ ಮಾಡಿ ಅದಕ್ಕೆ ಒಳ್ಳೊಳ್ಳೆ ಛಾಯಾಚಿತ್ರಗಳನ್ನು ಕೊಟ್ಟು ಅವರ ಬೇರೆ ಬೇರೆ ವ್ಯಕ್ತಿತ್ವದ ಮಜಲುಗಳನ್ನು ತೋರ್ಪಡಿಸುವಂತೆ ಬೇರೆ ಬೇರೆ ಹಂತಗಳದು ಅವರ ಹಸ್ತಪ್ರತಿಗಳದು, ಆಮೇಲೆ ಅವರ ಗುರುಗಳು ಪೆರಿಯಸ್ವಾಮಿ ತಿರುಮಲಾಚಾರ್ಯರು ಬರೆದುಕೊಟ್ಟಂಥ ಸರ್ಟಿಫಿಕೇಟ್, ಅವ್ರಿಗೆ ಏನು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ರು ಅದು ಈ ಥರದ್ದೆಲ್ಲ ಕೊಟ್ಟಿರೋದಾಗಿದೆ. ಅವರ ವಂಶವೃಕ್ಷ ಇತ್ಯಾದಿ ಅವರ ಜೀವನ ಘಟ್ಟಗಳು ಎಲ್ಲ. ಮತ್ತು ಮತ್ತೊಬ್ಬ ಗೆಳೆಯ KR ಜಯಸಿಂಹ ಅನ್ನೋರು ಇದುವರೆಗೆ ಹಿರಿಯಣ್ಣನವ್ರ ಬಗ್ಗೆ ಏನೆಲ್ಲ ಬರವಣಿಗೆ ಬಂದಿದೆ ಅದೊಂದು ದೀರ್ಘವಾದ ಒಂದು ಪರಿಶಿಷ್ಟವಾಗಿ ಕೊಟ್ಟಿದ್ದಾರೆ. ಇದಿಷ್ಟು ಸಾಮಾನ್ಯ ಗ್ರಂಥದ ರೂಪ. ಅಲ್ಲಿ ಕೆಲವೊಂದು ವಾಕ್ಯಗಳನ್ನು ನೋಡಿದ್ರೆ ನಮಗೆ ತಿಳಿಯುತ್ತದೆ ಎಷ್ಟು ದೊಡ್ಡ ವಿಷಯ ಅದು ಅಂತ. Sanskrit may be dead, but it has become immortal by death. Poetry is the rhythmic expression of joy resulting from the discovery of truth. Poetry is the voice of the universal heard through the individual. An honest critic cannot review a dishonest work. Atheists are anarchists in the realm of God. Nobody is more undeservingly fortunate than I. ಅವರ ನಮ್ರತೆ ನೋಡಿ. ಸಗುಣ ಬ್ರಹ್ಮ ಆಫ್ ಶಂಕರ ಮೇ ಬಿ ಕಂಪೇರ್ ಟು ಹರ್ಡ್ ಮೆಲೋಡೀಸ್ ಆ್ಯಂಡ್ ದಿ ನಿರ್ಗುಣ ಟು ದೋಸ್ ಅನ್ಹರ್ಡ್. ಶೆಲ್ಲಿಯ ಮಾತನ್ನು, ಕೀಟ್ಸ್ನ ಮಾತನ್ನು ಇವರು ಸಂವಾದಿ ಮಾಡ್ತಾ ಇದ್ದಾರೆ. ಎವ್ರಿ ಅಕೇಶನ್ ಔಟ್ ಆಫ್ ದಿ ನಾರ್ಮಲ್ ರಿವೀಲ್ಸ್ ಮೈ ಇನ್ಕೆಪ್ಯಾಸಿಟಿ. ಇಷ್ಟು ಆತ್ಮವಿಮರ್ಶನೆ ಮಾಡಿಕೊಳ್ಳಂಥವರು. ಅವರ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಯತ್ನಗಳಿಗೆ ಇದೊಂದು ದೊಡ್ಡ ಪೂರಕವಾದ ಸಾಮಗ್ರಿ. ಪ್ರೇಕ್ಷಾ ಪ್ರತಿಷ್ಠಾನ ಈ ಪುಸ್ತಕದ ಪ್ರಕಟಣೆಯಿಂದ ಧನ್ಯವಾಗಿದೆ ಅಂತ ನಾನು ಭಾವಿಸ್ತೀನಿ. ಇನ್ನು ಪ್ರಹರ್ಷ ಪ್ರಕಾಶನದಿಂದ ಪ್ರಕಟಿತವಾದ 3 ಪುಸ್ತಕಗಳ ಕಡೆಗೆ ನೋಡೋಣ. ವೇದಾಂತ ದೇಶಿಕರ ಹೆಸರನ್ನು ಯಾರು ಕೇಳಿಲ್ಲ. ಕವಿತಾರ್ಕಿಕ ಸಿಂಹ ಅಂತ ಪ್ರಸಿದ್ಧರಾದವರು. ಭಗವದ್ ರಾಮಾನುಜರ ಪರಂಪರೆಯಲ್ಲಿ ಬಂದಂಥ ಅತ್ಯುನ್ನತ ವಿದ್ವಾಂಸ, ಅತ್ಯುನ್ನತ ಕವಿ, ಮಹಾವಿದ್ವತ್ ಕವಿ. ಒಳ್ಳೆಯ ಸಂಸ್ಕೃತ ಕವಿತೆಯ ಲಕ್ಷಣ ಏನು ಅಂತ ಅನ್ನೋದನ್ನು, ಅದರ ಶೈಲಿ ಏನು ಅನ್ನೋದನ್ನು ಅವರ ಬರವಣಿಗೆಯಿಂದ ನಾವು ತಿಳ್ಕೊಳ್ಬೇಕಾಗಿದೆ. 100ಕ್ಕೂ ಹೆಚ್ಚು ಗ್ರಂಥಗಳನ್ನು ಬರೆದಂಥವರು. ಅವರ ಒಂದು ವಿಶೇಷವಾದ ಕೃತಿ ರಘುವೀರ ಗದ್ಯ. ಈ ರಘುವೀರ ಗದ್ಯದಲ್ಲಿ ಗದ್ಯದಲ್ಲಿ ರಾಮಾಯಣದ 7 ಕಾಂಡಗಳ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಅದು ಏನು ವಿಶೇಷ ಅನ್ನಿಸ್ಬೋದು. ಇಲ್ಲಿ ಎಷ್ಟೋ ಜನಕ್ಕೆ ಹಲವು ವರ್ಷಗಳ ಹಿಂದೆ ನಮ್ಮ ಅಭಿಷೇಕ್ ರಘುರಾಮ್ ಅನ್ನುವ ಪ್ರಸಿದ್ಧ ಗಾಯಕರು ಇದನ್ನು ಮೋಹನ ರಾಗದಲ್ಲಿ ಹಾಡಿ ಜನಪ್ರಿಯ ಮಾಡಿದ್ದು ಗೊತ್ತಿದೆ. ಅನೇಕ ಮಾಧ್ಯಮಗಳಲ್ಲಿ ಅದು ಲಕ್ಷಾಂತರ ಜನರ ಮನಸ್ಸನ್ನು ಮುಟ್ಟಿದೆ. ಅದನ್ನೀಗ ಶ್ರೀಮತಿ ರಾಮಪ್ರಿಯ ಅವರು ಟ್ರಾನ್ಸ್ಲಿಟ್ರೇಷನ್ ಇಂಗ್ಲೀಷ್ ಲಿಪಿಯಲ್ಲಿ, ದೇವನಾಗರಿ ಲಿಪಿಯಲ್ಲಿ ಕೊಡೋದಲ್ಲದೆ ಅನುವಾದವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿರುವಂಥ ಅನುವಾದ. ಮತ್ತು ವೇದಾಂತ ದೇಶಿಕರ ಕಾವ್ಯ ಕೌಶಲ ಎಂಥದ್ದು, ಆ ಶಬ್ದ ಗುಂಪನ ಶಕ್ತಿ ಎಂಥದ್ದು, ಪ್ರಾಸಾನುಪ್ರಾಸಗಳ ಚಮತ್ಕಾರ ಏನು, ಅಲ್ಲಿ ಮಾಡುವ ಕಲ್ಪನೆಗಳು ಎಂಥವು ಅನ್ನೋದು ಅಷ್ಟು ಸೊಗಸಾಗಿ ಗೊತ್ತಾಗುತ್ತದೆ. ಸಂಸ್ಕೃತದಲ್ಲಿ ಸ್ತೋತ್ರ ಕಾವ್ಯಗಳು ಅಂತ ಒಂದು ದೊಡ್ಡ ಪರಂಪರೆ ಇದೆ. ಆ ಸ್ತೋತ್ರ ಕಾವ್ಯ ಪರಂಪರೆಯಲ್ಲಿ 5 ಅತ್ಯುನ್ನತವಾದ ಹೆಸರನ್ನು ಹೇಳಬೇಕು ಅಂತಂದರೆ ಅದರೊಳಗೆ ದೇಶಿಕರಿದ್ದೇ ಇರ್ತಾರೆ ಅಂತ ಗೊತ್ತಾಗುತ್ತದೆ. ಆ ರೀತಿಯಾದ ಮಹನೀಯರ ಕೃತಿಯನ್ನು ಇವರು ಜನಮಾನಸಕ್ಕೆ ಮುಟ್ಟಿಸುವಂಥ ಶ್ಲಾಘ್ಯವಾದ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ನಾನು ತುಂಬ ಸಂತೋಷ ಪಡ್ತೀನಿ. ಆಮೇಲೆ ಕನ್ನಡಿಗರಾದ ನಾವು ಮಾತ್ರವಲ್ಲದೆ ಸನಾತನ ಧರ್ಮದವರೆಲ್ಲ, ಭಾರತೀಯರೆಲ್ಲ ಹೆಮ್ಮೆ ಪಡುವಂಥ ಸಂಸ್ಕೃತ ಕವಯಿತ್ರಿ ಅಂದರೆ ಗಂಗಾದೇವಿ. ನಮ್ಮ ವಿಜಯನಗರ ಸಾಮ್ರಾಜ್ಯದ ಆರಂಭದ ಕಾಲದಲ್ಲಿ ಬುಕ್ಕದೇವರಾಯನ ಸೊಸೆಯಾಗಿದ್ದಾಕೆ. ಕಂಪರಾಯ ಅಥವಾ ಕಂಪಣ ಆತನ ಧರ್ಮಪತ್ನಿ. ದೇವಿ ಅಂತಂದ್ರೇ ಅವಳು ಪಟ್ಟಮಹಿಷಿ ಆಗಿದ್ದಳು ಅಂತ ಗೊತ್ತಾಗುತ್ತೆ. ಅವಳು ಮಹಾವಿದುಷಿಯಾಗಿದ್ದಳು. ಇಡೀ ಸಂಸ್ಕೃತ ಸಾಹಿತ್ಯ ಚರಿತ್ರೆಯಲ್ಲಿ ಇಷ್ಟು ಶ್ರೇಷ್ಠಳಾದ ಕವಯಿತ್ರಿ ಮತ್ತೊಬ್ಬಳಿಲ್ಲ. ಇನ್ನೊಬ್ಬಳಿದ್ದಾಳೆ ಅಂತ ಅವಳು ಅಂತಂದರೆ ಅವಳು ಕನ್ನಡ ನಾಡಿನವಳೆ, ನಮ್ಮ ಇಮ್ಮಡಿ ಪುಲಿಕೇಶಿಯ ಸೊಸೆ. ಅವಳು ನಮ್ಮ ವಿಜಿಕಾದೇವಿ. ಮತ್ತೊಬ್ಬಳು ಬೇಕು ಅಂದರೆ ಅದೇ ಪುಲಿಕೇಶಿಯ ಮಗಳು ಅಂತ ಈಚೆಗೆ ಸಂಶೋಧನೆ ಆಗ್ತಾ ಇರುವಂತಹ ಶೀಲ ಭಟ್ಟಾರಿಕ. ಅಂದರೆ ಕನ್ನಡ ನಾಡಿನಲ್ಲಿ ಎಷ್ಟು ದೊಡ್ಡ ಸಂಸ್ಕೃತ ಕವಯಿತ್ರಿ ಇರಿದ್ರು ಅಂತ ಗೊತ್ತಾಗುತ್ತದೆ. ದುರ್ದೈವದಿಂದ ಈ ಕಾವ್ಯ ಪೂರ್ಣವಾಗಿ ಸಿಕ್ಕಿಲ್ಲ. 8 ಸರ್ಗಗಳಷ್ಟು ಸಿಕ್ಕಿದೆ. ಆದರೆ ಅದರೊಳಗೆ ಪೂರ್ಣವಾದ ಕಥೆ ಏನು ಅಂತ ಗೊತ್ತಾಗುತ್ತದೆ. ಕೊನೆಯ ಸಾಲು ಏನು ಬರುತ್ತೆ, ದಿಗ್ದಕ್ಷಿಣಾಸೀತ್ ಕ್ಷತಪಾರಸೀಕ ಅಂತ. ಇಸ್ಲಾಮಿನ ಆಕ್ರಾಂತಿಯನ್ನು ನಿರ್ಮೂಲನ ಮಾಡಿ ದಕ್ಷಿಣ ಭಾರತ ನೆಮ್ಮದಿಯಾಯಿತು ಅಂತ ಅಲ್ಲಿಗೆ ಕಾವ್ಯ ಮುಗಿದಿದೆ. ಪ್ರಾಯಶಃ ಅದನ್ನು ಒಳ್ಳೆಯ ಮಂಗಳ ಅಂತ ಭಾವಿಸಬಹುದು. ಇವತ್ತಿಗೂ ಯಾವತ್ತಿಗೂ ಅತ್ಯಂತ ಸುಂದರವಾದ ಸಂಸ್ಕೃತ ಸಾಹಿತ್ಯ ರಚನೆಗೆ ಒಂದು ಒಳ್ಳೆ ಮಾಡೆಲ್ ಬೇಕು ಅಂದರೆ ಗಂಗಾದೇವಿ ಅಂತ. ನನ್ನ ಗೆಳೆಯ ಶಂಕರ್ ನಾನು ಬಹಳ ಬಾರಿ ಮಾತಾಡ್ಕೊಳ್ತಿರ್ತೀವಿ ಈ ವಿಷಯವಾಗಿ. ಅದನ್ನು ಎಷ್ಟೋ ಕಾಲದ ಹಿಂದೆ ಅದು ರಚಿತವಾದದ್ದು, ಮುದ್ರಿತವಾದದ್ದು ಕೂಡ. ಅದಕ್ಕೆ ಪೋತಕೊಚ್ಚಿ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ಆಂಧ್ರದ ದೊಡ್ಡ ವಿದ್ವಾಂಸರು ವ್ಯಾಖ್ಯಾನವನ್ನು ಬರೆದರು. ಆದರೆ ಅದು ಯಾವುದೂ ನಮಗೆ ಸಿಗ್ತಾ ಇಲ್ಲ. ಎಷ್ಟೇ ಆನ್ಲೈನ್ನಲ್ಲಿ ಓದುವುದು, ಸಾಫ್ಟ್ ಕಾಪಿ ಓದೋದು ಅಂತಂದರೂ ಪುಸ್ತಕವನ್ನು ಹಿಡ್ಕೊಂಡು ಓದುವಾಗ ಆಗುವ ಸಂತೋಷ ಬೇರೆ. ಈಗ ಪ್ರಹರ್ಷದವರು ಗಂಗಾದೇವಿಯ ಮಥುರಾ ವಿಜಯವನ್ನು ಅಲ್ಲಿ ತಂದುಕೊಟ್ಟಿದ್ದಾರೆ. ಅಲ್ಲಿಯ
ಒಂದು ಕಥಾನಕದಲ್ಲಿ ಏನೇ ವೀರ ರಸ ತುಂಬಿ ತುಳುಕಾಡುತ್ತೆ. ವೀರ, ಅದ್ಭುತ, ರೌದ್ರ, ಶೃಂಗಾರ ಮೊದಲಾದ ಅನೇಕ ರಸಗಳಿಂದ ಕೂಡಿದಂಥ ಅಮೋಘವಾದ ಕೃತಿ. ಅದನ್ನು ತಾವೆಲ್ಲ ಸಂಸ್ಕೃತಾಸಕ್ತರು ಸ್ವಾಗತ ಮಾಡ್ತೀರಾ ಅಂತ ಭಾವಿಸ್ಕೊಂಡಿದ್ದೀನಿ. ಈ ಒಂದು ಒಳ್ಳೆಯ ರೀಡಬಲ್ ಆ್ಯಂಡ್ ಹ್ಯಾಂಡಿ ಬುಕ್ ಅಂತೀವಲ್ಲ, ಅದರ ಕೊರತೆಯನ್ನು ಪ್ರಹರ್ಷ ನೀಗಿಸಿದೆ. ಮತ್ತು ಇನ್ನೊಂದು ವಿಶೇಷವಾದ ಕೃತಿ ಗೂಢಪಾದ ರಾಮಾಯಣ. ಇದು ನನ್ನ ಪ್ರೀತಿಯ ಗೆಳೆಯ ಮತ್ತು ಸಂಸ್ಕೃತದ ಅನವದ್ಯ ಮನೋಹರವಾದ ಸುಂದರ ಕವಿತೆಗೆ ಪರ್ಯಾಯ ಶಬ್ದವಾಗಿರುವಂಥ ಡಾಕ್ಟರ್ ಶಂಕರ್ ರಾಜಾರಾಮನ್ ಬರೆದಿರುವಂಥದ್ದು. ನಿಜವಾಗಲೂ ಈ ರೀತಿಯಾದ ಕವಿಗಳು ನಮ್ಮ ಮಧ್ಯೆ ಇದ್ದಾರೆ ಅನ್ನೋದು ಸಂಸ್ಕೃತ ಸಾಹಿತ್ಯ ಎಷ್ಟು ಚೆನ್ನಾಗಿ ಮೈದಾಳಬಹುದು ಅನ್ನೋದಕ್ಕೆ ಒಂದು ನಿದರ್ಶನ ಅಂತ ಅನಿಸುತ್ತದೆ. ಡಾಕ್ಟರ್ ಶಂಕರ್ ರಾಜಾರಾಮನ್ ಒಳ್ಳೆಯ ರಸವತ್ಕಾವ್ಯ ಬರೆಯುವಂತೆ ಚಿತ್ರಕಾವ್ಯವನ್ನು ಬರೆಯುವ ವಿಶೇಷ. ಈಗಾಗಲೇ 2 ಚಿತ್ರಕವಿತೆಗಳನ್ನು ಬರೆದಿದ್ದಾರೆ. ಒಂದು ದೇವಿ ದಾನವೀಯಂ ಅಂತ, ಮತ್ತೊಂದು ಚಿತ್ರ ನೈಷಧಂ ಅಂತ. ಅದಲ್ಲದೆ ನಿಪುಣ ಪ್ರಾಗುಣಕಂ, ಭಾರಾವತಾರಸ್ತವ ಮೊದಲಾದ ಬೇರೆ ಕೃತಿಗಳು ಉಂಟು. ಅದರೊಳಗೆ 2 ಪ್ರೇಕ್ಷಾ ಪ್ರತಿಷ್ಠಾನ ಪ್ರಕಾಶ ಮಾಡುವ ಸುಕೃತವನ್ನು ಪಡೆದಿತ್ತು. ಈಗ ಪ್ರಹರ್ಷದ ಮೂಲಕ ಹೀಗಾಗಲೇ ಬಂದಂತಹ ರಾಮಾನುಯಾತ್ರಂ ಅಂತ ಹಲವು ತಿಂಗಳ ಕೆಳಗೆ ಬಂದ ಕಾವ್ಯಕ್ಕೆ ಹಿಂಬಾಲಿಸಿ ಬಂದಂಥದ್ದು ಇದು ಸಂಪೂರ್ಣ ರಾಮಾಯಣ. ಅದು ರಾಮ ಜನ್ಮಭೂಮಿಯಲ್ಲಿ ಅಡ್ವಾಣಿಯವರು ರಥಯಾತ್ರೆ ಮಾಡಿದ್ದನ್ನು ಕುರಿತಾದಂಥ ಕಾವ್ಯವಾದರೆ, ಇದು ಇಡೀ ರಾಮಾಯಣವನ್ನು 181 ಶ್ಲೋಕಗಳಲ್ಲಿ ಸಂಗ್ರಹಿಸುತ್ತದೆ. ಇದು ಏನು ವಿಶೇಷ ಅನ್ನಬಹುದು. ರಘುವೀರ ಗದ್ಯ ಅದು ಹಾಗೆ ಮಾಡಿದೆ, ಇದು ಹಾಗೆ ಮಾಡಿದೆ, ಇನ್ನೂ ಎಷ್ಟೋ ಜನ ಮಾಡ್ತಾರೆ ಅಂತ. ಇಲ್ಲಿ ಸ್ವಾರಸ್ಯ ಏನೆಂದರೆ 181 ಅನುಷ್ಠುಪ್ ಛಂದಸ್ಸಿನ ಶ್ಲೋಕಗಳಲ್ಲಿ 3 ಸಾಲಲ್ಲಿ ಇರುವ ಅಕ್ಷರಗಳನ್ನು ಅಲ್ಲಿ ಇಲ್ಲಿ ಆಯ್ದು ಜೋಡಿಸಿದರೆ 4ನೇ ಸಾಲಾಗುತ್ತದೆ. ಗೂಢಪಾದ ರಾಮಾಯಣ ಅಂತಂದರೆ ಅದೇನೆ. ಗೂಢ ಅಂತಂದರೆ ಗುಪ್ತವಾಗಿರುವಂಥದ್ದು, ಪಾದ ಅಂದರೆ ಸಾಲು. ಒಂದು ಸಾಲು ಗುಪ್ತವಾಗಿದೆ ಅಂದರೆ 3/4 ಆಫ್ ದಿ ವರ್ಸ್. ಅದನ್ನು ನೋಡಿಕೊಂಡ್ರೇ ನಮಗೆ ಫುಲ್ ವರ್ಸ್ ಅನ್ನೋದು ಗೊತ್ತಾಗುತ್ತದೆ ಅಂತ. ಇದನ್ನು ಅಷ್ಟು ಸುಂದರವಾಗಿ ಮಾಡಿರೋದು ಇದೊಂದು ದೊಡ್ಡ ಕಸರತ್ತು ಅಂತ ಅನಿಸ್ಬೋದು. ಆದರೆ ಇದು ಕಸರತ್ತಲ್ಲದೆ ಲಲಿತವಾಗಿ, ಸುಂದರವಾಗಿ, ಸುಭಗವಾಗಿ ಓದಿಕೊಂಡು ಹೋಗುವಂಥ ರೀತಿಯಲ್ಲಿ ಮಾಡಿರೋದನ್ನು ನಾವು ನೋಡ್ತೀವಿ. ಅದಕ್ಕೆ ತುಂಬ ಒಳ್ಳೆಯ 35 ಪುಟಗಳ ಒಳ್ಳೆಯ ಪ್ರಸ್ತಾವನೆಯನ್ನು ಕೂಡ ಬರೆದಿದ್ದಾರೆ. ಹೇಗೆ ಶಾಫ್ ಆ್ಯಂಡ್ ಡ್ರಾಫ್ಟ್ಗೆ ಶಶಿಕಿರಣ ಅತ್ಯಂತ ಬೋಧಪ್ರದವಾದ 50 ಪುಟಗಳ ವಿಸ್ತೃತವಾದ ಮೌಲಿಕ ಒಂದು ಪೀಠಿಕೆಯನ್ನು ಬರೆದಿದ್ದಾರಲ್ಲ, ಸಂಪಾದನೆ ಮಾಡಿದ್ದಲ್ಲದೆ, ಇಲ್ಲಿ ಹಾಗೆ ಒಳ್ಳೆಯ ಕಾವ್ಯವನ್ನು ಬರೆದದ್ದಲ್ಲದೆ ಅದಕ್ಕೊಂದು ಒಳ್ಳೆಯ ಪ್ರಸ್ತಾವನೆಯನ್ನು ಇಂಗ್ಲೀಷ್ನಲ್ಲಿ ಬರೆದು ಈ ಗೂಢಪಾದ ಚತುರ್ಥ ಅನ್ನುವಂಥದ್ದು ಏನಿದೆ ಅದು ಸಂಸ್ಕೃತ ಪರಂಪರೆಯಲ್ಲಿ ಎಲ್ಲಿಂದ ಆರಂಭವಾಯಿತು? ಭಾರವಿಯಿಂದ ನಾವು ಕಾಣ್ತೀವಿ. ಅಂದರೆ ಭಾರವಿಯೂ ಕರ್ನಾಟಕದ ಕವಿಯೇ. ಸುಮಾರು 1600 ವರ್ಷಗಳಿಂದ ಬೆಳೆದು ಬಂದಂಥ ಈ ಕಾವ್ಯ ಪರಂಪರೆಯಲ್ಲಿ ಅಲ್ಲಲ್ಲಿ 1-2 ಪದ್ಯಗಳು ಬರಿತಾ ಇದ್ರು. ಇಡೀ ಒಂದು ಕಾವ್ಯ ಮೊದಲ ಬಾರಿಗೆ ಈಗಲೇ ಬರ್ತಾ ಇರುವಂಥದ್ದು. ಅದನ್ನು ಅಕ್ಲಿಷ್ಟ, ಅನವದ್ಯ, ಹೃತ್ಯ, ವಿಶಿಷ್ಟ, ಪರಿಪುಷ್ಟ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿಯಾದದ್ದು. ಮತ್ತು ಅದಕ್ಕೆ ಒಂದು ಸುಂದರವಾದಂಥ ಲಲಿತವಾದ ಗೂಢೋದ್ಘಾಟನೆ ಅಂತ ಒಂದು ವ್ಯಾಖ್ಯಾನವನ್ನು ತಿಳಿಯಾಗಿ ಸಂಸ್ಕೃತದಲ್ಲಿ ಬರೆದು, ಸಂಸ್ಕೃತದಲ್ಲಿ ಬರೆದಿರೋದಕ್ಕೆ ಎಷ್ಟೋ ಜನಕ್ಕೆ ಗೊತ್ತಾಗೋಲ್ಲ ಅಂತ ಅದರ ಕನ್ನಡ ಅನುವಾದವನ್ನು, ಇಂಗ್ಲೀಷ್ ಅನುವಾದವನ್ನು ಕೂಡ ಮಾಡಿದ್ದಾರೆ. ಈ ಬಗೆಯಾದ ಒಳ್ಳೆಯ ಕೃತಿಗಳನ್ನು ಪ್ರಹರ್ಷ ತಂದಿದೆ. ಈ ರೀತಿ ಭಾರತೀಯ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಬೇಕಾಗಿರುವ ಸುಂದರ ಮತ್ತು ಸಮರ್ಥ ಕೃತಿಗಳನ್ನು ಮೂಲದಲ್ಲಿ, ವ್ಯಾಖ್ಯಾನದಲ್ಲಿ ವಿಶ್ಲೇಷಣಾತ್ಮಕವಾದ ಸ್ವತಂತ್ರ ರೀತಿಯಲ್ಲಿ ತರುವುದಕ್ಕೆ ಪ್ರಹರ್ಷ, ಪ್ರೇಕ್ಷ ಮೊದಲಾದ ಸಂಸ್ಥೆಗಳು ಬದ್ಧವಾಗಿವೆ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಈ ಸಂಸ್ಥೆಗಳು ಬಯಸುತ್ತವೆ. ಮತ್ತು ಈ ಕೆಲಸ ಮಾಡಿರುವಂಥವರೆಲ್ಲ ಹೆಚ್ಚಾಗಿ ತರುಣರೇನೆ. ಚಾಫ್ ಆ್ಯಂಡ್ ಡ್ರಾಫ್ಟ್ನ ಸಂಪಾದನೆ ಮಾಡಿರುವಂಥದ್ದು ನಮ್ಮ ಶಶಿಕಿರಣ 30 ವರ್ಷದ ತರುಣ, 31 ವರ್ಷದ ತರುಣ. ನಮ್ಮ ಶಂಕರ್ ರಾಜಾರಾಮನ್ ಇನ್ನೂ 50 ಕೂಡ ಮುಟ್ಟಿಲ್ಲ. ಅಂದರೆ ಇವರುಗಳೆಲ್ಲ ಚಿಕ್ಕ ವಯಸ್ಸಿನಲ್ಲಿಯೇ ಈ ಸತ್ವವನ್ನು ಮೈಗೂಡಿಸಿಕೊಂಡು, ಮತ್ತು ಇವರೆಲ್ಲ ಶಂಕರ್ ಓದಿದ್ದು ಮೆಡಿಸಿನ್ನು, ಶಶಿಕಿರಣ್ ಓದಿದ್ದು ಎಂಜಿನಿಯರಿಂಗು. ಈ ಥರದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಕೂತಂಥ ಹರಿ ರವಿಕುಮಾರ್ ಇರ್ಬೋದು, ನನ್ನ ಗೆಳೆಯ ರಾಮಚಂದ್ರ ಇರ್ಬೋದು, ಮತ್ತು ಇನ್ನು ಓಡಾಡ್ತಾ ಇರತಕ್ಕಂಥ ಕಾರ್ಯಕರ್ತರುಗಳಲ್ಲೊಬ್ಬನಾಗಿ ಅರ್ಜುನ ಇರ್ಬೋದು. ಇವರೆಲ್ಲರೂ ಓದಿದ್ದು ಯಾವುದು ಎಂಜಿನಿಯರಿಂಗ್ ಇತ್ಯಾದಿ. ಆದರೆ ತಮ್ಮ ಪ್ರೀತಿ ವಿಶ್ವಾಸವನ್ನು ಸನಾತನ ಧರ್ಮಕ್ಕೆ, ಕಲೆ, ಭಾರತೀಯ ಸಂಸ್ಕೃತಿಗೆ, ವೈಜ್ಞಾನಿಕವಾದ ಆಲೋಚನೆಗೆ ತೆತ್ತುಕೊಂಡಿದ್ದಾರೆ. ಅದಕ್ಕಾಗಿ ನಾನು ನನ್ನ ಎಲ್ಲ ಮಿತ್ರರಿಗೆ ಕೃತಜ್ಞತೆ, ಧನ್ಯವಾದಗಳನ್ನು ಸಲ್ಲಿಸಿ ಈ ಸಣ್ಣ ಪರಿಚಯ ಮುಗಿಸ್ತೀನಿ. ನಮಸ್ಕಾರ. ನಾಲ್ಕು ಪುಸ್ತಕಗಳ ಪರಿಚಯವನ್ನು ಮಾಡಿಕೊಟ್ಟ ಶತಾವಧಾನಿ ಡಾಕ್ಟರ್ ರಾ ಗಣೇಶರಿಗೆ ವಂದನೆಗಳು. ಇಂದು ಲೋಕಾರ್ಪಣೆಗೊಂಡ ಎಲ್ಲ ಪುಸ್ತಕಗಳ ಮೊದಲ ಪ್ರತಿ ಆಯಾ ಪುಸ್ತಕಗಳ ಕರ್ತೃಗಳಿಗೆ ಕೊಡಬೇಕು ಅಂತ ಹೇಳಿ ಇಂದಿನ ಮುಖ್ಯ ಅತಿಥಿಯಾದ ಶ್ರೀ MP ಕುಮಾರ್ ಅವ್ರಿಗೂ, ಶತಾವಧಾನಿ ಡಾಕ್ಟರ್ ರಾ ಗಣೇಶರಿಗೂ ಕೇಳ್ಕೊತೀನಿ. ಮೊದಲನೇದಾಗಿ ಗೂಢಪಾದ ರಾಮಾಯಣದ ಕರ್ತೃ ಡಾಕ್ಟರ್ ಶಂಕರ್ ರಾಜಾರಾಮನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.
ಡಾಕ್ಟರ್ ಎಸ್ ರಾಮಪ್ರಿಯ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಐ ರಿಕ್ವೆಸ್ಟ್ ಡಾಕ್ಟರ್ ಎಸ್ ರಾಮಪ್ರಿಯ ಟು ಕೈಂಡ್ಲಿ ಕಮ್ ಆನ್ ಟು ದ ಡಯಾಸ್. ಡಾಕ್ಟರ್ ಎಸ್ ರಾಮಪ್ರಿಯ, ಶ್ರೀ ಬಿ ಎನ್ ಶಶಿಕಿರಣ್, ಶ್ರೀ ಬಿ ಎನ್ ಶಶಿಕಿರಣ್, ಪ್ರೊಫೆಸರ್ ಹಿರಿಯಣ್ಣನವರ ಮರಿಮಗ ಡಾಕ್ಟರ್ ಎಸ್ ಶ್ರೀರಾಮ್ ಅವರು ಇಲ್ಲೇ ಇದ್ದಾರೆ. ಡಾಕ್ಟರ್ ಶ್ರೀರಾಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಪುಸ್ತಕವನ್ನು ಪಡಿಬೇಕು ಅಂತ ಕೇಳ್ಕೊತೀನಿ. ಪುಸ್ತಕದ ಕರ್ತೃಗಳಿಗೆಲ್ಲ ಧನ್ಯವಾದ. ಈಗ ಪ್ರೇಕ್ಷಾ ಪ್ರತಿಷ್ಠಾನದ ಕಾರ್ಯಕ್ರಮದಿಂದ ರಸಾರಾಧನದ ಈ ಸಮಯಕ್ಕೆ ನಾವೆಲ್ಲರೂ ಕಾಲಿಡೋಣ. ರಸಾರಾಧನಂ ಕಾರ್ಯಕ್ರಮದ ಉದ್ಘಾಟನೆಯನ್ನು ಇಂದಿನ ಮುಖ್ಯ ಅತಿಥಿಗಳು ಎಂ ಪಿ ಕುಮಾರ್ ಅವರು, ಶ್ರೀ ರಾಗಣೇಶರು, ರಾಮಚಂದ್ರ ಅವರು, ಹರಿ ರವಿಕುಮಾರ್ ಅವರೆಲ್ಲರೂ ಜ್ಯೋತಿ ಬೆಳಗುವ ಮೂಲಕ ಮಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ದಯವಿಟ್ಟು ಬಂದು ಜ್ಯೋತಿ ಬೆಳಗಿ ಅಂತ ಕೇಳ್ಕೊತೀನಿ. ಎಲ್ಲ ಗಣ್ಯರಿಗೂ ಧನ್ಯವಾದ. ಮುಂದಿನ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ದಯವಿಟ್ಟು ಅವರ ಸ್ಥಾನದಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊತೀನಿ ಕೆಳಗಡೆಗೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ಎಂ ಪಿ ಕುಮಾರ್ ಅವ್ರಿಗೆ, ಶತಾವಧಾನಿ ಗಣೇಶರಿಗೆ, ರಾಮಚಂದ್ರ ಅವ್ರಿಗೆ ಮತ್ತು ಹರಿ ರವಿಕುಮಾರ್ ಅವ್ರಿಗೆ. ರಸಾರಾಧನದ ಕಾರ್ಯಕ್ರಮದಲ್ಲಿ ಮುಂಚೆಯೇ ಹೇಳಿದಂತೆ 11 ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಂಥದ್ದಿದೆ. ಆ 11 ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಲವು ಕಲಾವಿದರು ನಡೆಸ್ಕೊಡುವಂಥವರಿದ್ದಾರೆ. ಇಂದಿಗೆ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರ ಭರತನೃತ್ಯ ಪ್ರಸ್ತುತಿ ಇಂದಿನಿಂದ ಮೊದಲುಗೊಂಡು ಡಿಸೆಂಬರ್ 4 ಗಣೇಶರ ಹುಟ್ಟುಹಬ್ಬದ ದಿನ ಅವರ ಶತಧಾರ, ಅವತ್ತಿಗೆ ರಸಾರಾಧನದ ಎಲ್ಲ ಕಾರ್ಯಕ್ರಮಗಳು ಸಂಪನ್ನವಾಗುತ್ತದೆ. ಅಲ್ಲಿರುವಂತಹ ಎಲ್ಲ ಕಲಾವಿದರನ್ನು ಒಳಗೊಂಡ ಒಂದು ರಸಾರಾಧನಂ ಥೀಮ್ ವಿಡಿಯೋ ನಾವು ಮಾಡಿದ್ದೀವಿ. ಎಲ್ಲರೂ ಅದನ್ನು ವೀಕ್ಷಿಸಬೇಕು. ಜನನೀ ಸಂಸ್ಕೃತವಾಣಿ
ನಿನ್ನ ದಯೆಯಿಂದಷ್ಟಾವಧಾನೋದ್ಯಮಂ ಜನತಾ ಚಿತ್ತ ಚಕೋರಕ್ಕಾಗಿ ಶರದಾಕಾಶೆಂದು ಸಾನಂದದಿಂ. na na a a na a a ಇದೀಗ ನಿಮ್ಮ ಮುಂದೆ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರ ಭರತನೃತ್ಯ ಪ್ರಸ್ತುತಿ ನಡೆಯುವಂಥದ್ದಿದೆ. ಎಲ್ಲ ಕಲಾವಿದರನ್ನು ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ಶ್ರೀಮತಿ ನಿರುಪಮಾ ರಾಜೇಂದ್ರ ಅವರನ್ನು ಕೇಳ್ಕೊತೀನಿ. ದಯವಿಟ್ಟು ಅವ್ರು ಬಂದು ಪರಿಚಯಿಸಬೇಕು. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೆ ನಮಸ್ಕಾರ. We have all been waiting for this very special moment of watching our very dear Paddu Akka, her performance. Today is special in so many ways because Goddess Saraswati and Bharata Muni are meeting together. Our world's Bharata Muni is our Ganesh sir. And then Goddess Saraswati, the embodiment of that knowledge of all the art forms, I can say, because Paduka is not just a dancer, she is a complete artist. In fact, when somebody asked Paddu Akka, if not for dance, what do you tell about yourself? And she says, I am a good citizen. I am a nationalist. So, she is a true Bharata Ratna. And we have our Bharata Ratna here, Ganesh sir also. ಸೊ ಏನಂತ ಹೇಳೋದು ಈ ಕಾರ್ಯಕ್ರಮಕ್ಕೆ, ಅದು ಎಂಟ್ರಾಗ್ತಿದ್ದಂಗೆ ನೋಡ್ದಲ್ಲ ಗಣೇಶ್ ಸರ್ದು ಎಲ್ಲ, ನನಗಂತೂ ಅಳು ಬಂತು. ಸರ್, ನಮ್ಮೆಲ್ಲರ ಭಾವನೆಗಳನ್ನು ನಾನು ಜಸ್ಟ್ ಈ ನಮಸ್ಕಾರದಿಂದ ಹೇಳ್ತಾ ಇದ್ದೀನಿ ಸರ್ ನಿಮಗೆ. ವಿತೌಟ್ ಫರ್ದರ್ ಡಿಲೇಯಿಂಗ್, wish to express our gratitude to Sudhamurthy Madam for being with us here and gracing this occasion. This is I think the meeting of all the Gajas here. Artists, knowledgeable people, philanthropists and Rasikas. So thank you all for being here this evening for Rasaradhanam. I would like to invite the musicians to kindly come and take their seats. I wish to invite
ನಾವೆಲ್ಲರೂ ಕಾತರದಿಂದ ಇದ್ದೀವಿ ಪದೋಕನ ಕಾರ್ಯಕ್ರಮಕ್ಕೆ. ಇವತ್ತು ಅವರು ಪ್ರಸ್ತುತಪಡಿಸ್ತಾರಂತಹ ಕೃತಿಗಳು ಸ್ಪೆಷಲ್ಲಾಗಿ ನಮ್ಮ ಗಣೇಶ್ ಸರ್ ಅವರು ಕೇಳಿ ಅವರ ಫರ್ಮಾಯಿಶಿ ಅದನ್ನು ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಐ ವಿಶ್ ಟು ಇನ್ವೈಟ್ ಶ್ರೀ ಸರ್ವೇಶ್ ಕಾರ್ತಿಕ್ ಆನ್ ದ ಮೃದಂಗಮ್, ಎ ಯಂಗ್ ಬ್ರಿಲಿಯಂಟ್ ಆರ್ಟಿಸ್ಟ್, and Vidushi Parur Anantalakshmi on the violin, who will be accompanying Padoka. Shri Kannan Balakrishnan on the veena, who has not been mesmerized by our Kannanji's veena. And then on the vocal, we have the Kokila, we say, Dr. Gayatri Kannan, who is also a soulmate of Paduaka. For Paduaka's dance, her music is the soul. So I invite Dr. Gayatri Kannan to come and take the stage. Just to give a very brief introduction, they said only take our names, don't say anything else. This is what Kannan ji said. But I have to say that all of them represent a great legacy. ಇವರೆಲ್ಲ ಫೋರ್ತ್ ಜನರೇಷನ್ ಅವರ ಪರಂಪರೆಯಿಂದ, ಫ್ಯಾಮಿಲಿಯಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದಿರೋವಂಥದ್ದು. ಇಲ್ಲಿರುವ ವಯಲಿನ್ ಆರ್ಟಿಸ್ಟ್ ಅವರು ವಿದುಷಿ ಪರೂರ್ M.K. Anantalakshmi ಅವರು. She is the granddaughter and disciple of Professor Parur M.S. Anantaraman, daughter and disciple of Kalaimamani Parur M.A. Krishnaswamy. She has completed her master's in music with a gold medal and is currently pursuing her PhD in music. She is a graded violin and vocal artist of the All India Radio, Chennai, and she is the fourth generation violinist of the Parur family started by Professor Parur A. Sundaram Iyer. Such an honor that you are here today. Thank you so much. She continues to give many concerts in various sabhas in December season and has received several awards for her artistry, and she continues to be on stage, and our very warm welcome to you. About Sarvesh, how about Kannan ji? You introduce them. You have worked with them for so many years, because I don't feel comfortable reading. But then what we have seen is, to be honest, their art will speak for itself. We have heard Sarvesh's extraordinary mridangam accompaniment, and he is so happy. About his family, can Kannan ji say a few words? Well, Shri Gurubhyo Namaha. It's a privilege to be performing always for a Bangalore audience, and we Aunt very seriously considers Bangalore as her second home. Well, Sarvesh Karthik is the worthy son of the legendary star performer Gattam Dr. S. Karthik. And he is a multifaceted artist. To be brief about him, there is not a single percussion instrument which he cannot handle. And he has been accompanying, both on the music front and on the dance front, several senior Vidwans and Vidushis. And all our accompanists are literally part of our family. And all of you can also congratulate Sarvesh.
Shortly, in the next few months, he is going to join our senior club of married men. We now have Dr. Gayatri Kannan. A big round of applause for her. She's not only a wonderful, wonderful musician, but a beautiful dancer. She is the principal of Nrityodaya Chennai. She's been with Paduaka for, I think, all her life, because her mother was a great dancer. I happened to learn from her aunt, Sundari Akka, the Karanas. And I don't know, I cannot treat this program as a formal program, kindly pardon me, but to say that this is like a, ಏನಂತಾರೆ, ಪ್ರೀತಿಯ ಸಹೃದತೆಯ ಕಾರ್ಯಕ್ರಮ ಇದು. So I warmly welcome Dr. Gayatri Kannan. And about Kannan, his music, his artistry, not only as a Vainika, but as a music composer. Both Rajendra and I have been fascinated by the tilanas that he has done, and he has released many of his works. And not only as a musician, also as a conductor of festivals, Kannanji has worked and contributed. In today's program, along with these wonderful star musicians, we also have a star dancer with us, Mahati Kannan, who is going to be performing. As you all have seen, she is both dancer and singer, the one who carries the legacy of Paduka's choreography. So today she'll be, I think, singing as well as doing Natuangam and performing. So big round of applause and welcome to you. ಪದ್ಮಾ ಸುಬ್ರಹ್ಮಣ್ಯಂ ಅವರು, ಅವರಿಗೆ 84 ವರ್ಷ. ಈ ವಯಸ್ಸಿನಲ್ಲಿ I request Shatabdani Dr. R. Ganesh to kindly come on to the dais.
All of you kindly be seated until we felicitate the artists. I request Ganesh sir to kindly felicitate on behalf of Sudha Murthy ji. She had to leave because of some personal work. On her behalf, to felicitate Dr. Padma Subramaniam. ಈ ಭರತನೃತ್ಯದ ಬಗ್ಗೆ ನಾವು ಮಾತಾಡೋದು ತುಂಬ ಕಷ್ಟ. ಕಾಳಿದಾಸನ ಕಾವ್ಯಕ್ಕೆ ವ್ಯಾಖ್ಯಾನ ಕೊಡಬೇಕು ಅಂದರೆ ಸ್ವತಃ ಮಲ್ಲಿನಾಥನೇ ಬರಬೇಕಾಯ್ತು. ಹೀಗಾಗಿ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರ ನೃತ್ಯದ ಬಗ್ಗೆ ಮಾತಾಡಬೇಕು ಅಂದರೆ ಶತಾವಧಾನಿ ಗಣೇಶರೇ ಬರಬೇಕು. ಹಾಗಾಗಿ ಅವರು ಬಂದು ಒಂದು 2 ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊತೀನಿ. ಎಲ್ಲ ಕಲಾವಿದರು ದಯವಿಟ್ಟು ಇಲ್ಲಿ ಬರಬೇಕು ಅಂತ ಕೇಳ್ಕೊತೀನಿ. ಐ ರಿಕ್ವೆಸ್ಟ್ ಆಲ್ ಆರ್ಟಿಸ್ಟ್, ಶ್ರೀ ಕಣ್ಣನ್, ಶ್ರೀಮತಿ ಗಾಯತ್ರಿ ಕಣ್ಣನ್, ಮಹತಿ, ಶ್ರೀಮತಿ ಅನಂತಲಕ್ಷ್ಮಿ and Sri Sarvesh kindly to come and take their seats on the dais. ಎಲ್ಲರಿಗೆ ನಮಸ್ಕಾರ. ಪದ್ಮಾ ಸುಬ್ರಹ್ಮಣ್ಯಂ ಅವರು ಈ ವಯಸ್ಸಿನಲ್ಲಿ ಅವರಿಗೆ 84 ವರ್ಷ. ಈ ವಯಸ್ಸಿನಲ್ಲಿ ಒಂದು ಸ್ವಲ್ಪವೂ ಶ್ರಮವಿಲ್ಲದೆ, ಶ್ರಮ ಅಂತಂದುಕೊಳ್ಳದೆ ಆಹಾರ್ಯದ ಮಾರ್ಪಾಡನ್ನು ಮಾಡಿಕೊಂಡು ಬಂದಿದ್ದಾರೆ ಬೇಡರ ಕಣ್ಣಪ್ಪಂದು ಮಾಡೋದಕ್ಕೆ. ಈ ಪ್ರೀತಿಗೆ ನಾನು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಗಾಯತ್ರಿಯವರಿಗೆ ಗಂಟಲೇ ಸರಿ ಇರಲಿಲ್ಲ, ಆದರೂ ಮಧ್ಯೆ ಮಧ್ಯೆ ಬಿಸಿನೀರು ಕುಡಿತಾ ಅಷ್ಟು ಚೆನ್ನಾಗಿ ಅವರು ಹಾಡಿದ್ದಾರೆ. ಮಹತಿ ಇವತ್ತು ಮಾಡಿದ ಅಂಶಗಳಲ್ಲಂತೂ ಆ ಮಯೂರ ಹಸ್ತ ಒಂದನ್ನು ಹಿಡಿದು ಮಾಡಿದ್ದು ಬಹಳ ಅವಧಾನ ಬೇಕು. ಇಟ್ ನೀಡ್ಸ್ ಲಾಟ್ ಆಫ್ ಕಾನ್ಸಂಟ್ರೇಷನ್. ನಾಟ್ ಒನ್ಸ್ ಶಿ ಮಿಸ್ಡ್ ದಟ್ ಮಯೂರ ಹಸ್ತ. ಮತ್ತು ಅದು ಗ್ರೇಸ್ ಅದು ಎಷ್ಟು ಚೆನ್ನಾಗಿತ್ತು. ಮತ್ತು ಆ ಕರ್ಣಗಳನ್ನು ಮಾಡಿದ ಬಗೆ ಆದರೂ ಅಷ್ಟು ನಯವಾದದ್ದು. ಪದ್ಮಾ ಸುಬ್ರಹ್ಮಣ್ಯಂ ಅವರ ಸಂಶೋಧನೆ ಏನು ಅನ್ನೋದನ್ನು ಇವತ್ತು ಅವರು ತೋರ್ಪಡಿಸಿದ್ದಾರೆ. ಮತ್ತು ಕಣ್ಣನ್ನವರಂತೂ ಯಾವತ್ತೂ ಅವರು ಡಬಲ್ ಆ್ಯಕ್ಟಿಂಗ್, ಟ್ರಿಬಲ್ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ಅವರು ವೀಣೆ ಒಂದನ್ನೇ ಅಲ್ಲ, ಶುದ್ಧಮರ್ದಳಂ ನುಡಿಸ್ತಾರೆ. ಇವತ್ತು ಕಂಜರವನ್ನು ತೆಗೆದುಕೊಂಡು ನುಡಿಸಿದ್ದಾರೆ ಕೊನೆಯ ಅಂಶಕ್ಕೆ. ಮತ್ತು ಮೃದಂಗವಾದರೂ ಅಷ್ಟೇ ಅವರಿಗೆ ಅಷ್ಟು ಒಳ್ಳೆಯ ಸಾಥಿ ಕೊಟ್ಟಿರುವಂಥದ್ದು. ಅನಂತಲಕ್ಷ್ಮಿಯವರ ವಯಲಿನ್ನಲ್ಲಾದರೂ ಅಷ್ಟೇ ಆಯಾ ರಾಗಗಳನ್ನು ಅಲ್ಲಿಗಲ್ಲಿಗೆ ತೆಗೆದುಕೊಳ್ಳುವಂಥದ್ದು. ಅತ್ಯಂತ ಪದ್ಮಾ ಸುಬ್ರಹ್ಮಣ್ಯಂ ಅವರು ಎಷ್ಟು ಸೂಕ್ಷ್ಮಗಳನ್ನು ಮಾಡ್ತಾರೆ ಅಂದರೆ, ಆ ಕಣ್ಣಪ್ಪ ದೇವರಿಗೆ ಪೂಜೆ ಮಾಡಬೇಕಾದ್ರೆ ಹೂಗಳನ್ನು ತನ್ನ ತಲೆಯ ಮೇಲೆ ಸಿಕ್ಕಿಸ್ಕೊಂಡು ಹೋಗ್ತಾನೆ, 2 ಕೈಯೂ ತುಂಬ ಹೋಗ್ಬಿಟ್ಟಿರುತ್ತೆ ಅಂತ. ಅಂದರೆ ತಾನು ಮುಡಿದದ್ದು ನಿರ್ಮಾಲ್ಯವಾಗಿ ಕೊಡ್ತಾನೆ. ದೇವರ ಮೇಲೆ ಆಗ ಮಾಡಿದ ಪೂಜೆಯನ್ನು ಕಾಲಲ್ಲಿ ಒದೀತಾನೆ. ಅಂದರೆ ಕಣ್ಣು ಕೊಡೋದ್ರಿಂದ ಅಂತನ್ನೋದನ್ನು, ಅವನು ಏನು ಮಾಡಿದ್ರೂ ನಡೆಯುತ್ತೆ ಅನ್ನೋದನ್ನು ಮೊದಲಿಂದಲೂ ತೋರಿಸ್ತಾ ಬಂದಿದ್ದು. ಒಂದು ಕಣ್ಣಿಟ್ಟರೆ ಸಾಕು, ಅದು ಸರಿಯಾಯಿತು ಅಂತ ಆನಂದ. ಅದಕ್ಕಾಗಿ ಒಂದು ಸ್ವಲ್ಪ ಹೊತ್ತು ಕುಣಿತಾನೆ, ಕುಣಿದ ಮೇಲಿಂದ ಮತ್ತೆ ಇನ್ನೊಂದು ಕಣ್ಣು ಅಂತ. ಈ ರೀತಿಯಾಗಿ ಜಾನಪದೀಯವಾದ ನೃತ್ಯವನ್ನು, ಅಂದರೆ ಅಪ್ಪಟ ದೇಶೀಯ ನೃತ್ಯವನ್ನು ಮಾಡದಂತೆಯೇ ಅವರು ಮಾರ್ಗಕರಣಗಳನ್ನು ಮಾಡಿಸಿ ತೋರಿಸಿದ್ದಾರೆ. ಪೂರ್ಣ ಪ್ರಮಾಣದ ವರ್ಣ ಮಾಡಿದ್ದಾರೆ, ಹಿಡಕೋ ಬಿಡಬೇಡ. ಅದಕ್ಕೆ ನನಗೆ ದುರಾಶೆ ಏನಂದರೆ, ಅಲ್ಲಿ ಅಹಲ್ಯಾಮೋಕ್ಷ ಬರುತ್ತದೆ, ಕಾಳಿಂಗ ಮರ್ದನ ಬರುತ್ತದೆ, ಇವೆಲ್ಲ ಒಟ್ಟಿಗೆ ಬಂದುಬಿಡುತ್ತದೆ, ಎಲ್ಲವನ್ನೂ ನೋಡಬಹುದು ಅಂತ ನನ್ನ ಅಪೇಕ್ಷೆ. ಅವರು ಅದಕ್ಕೆ ಇಲ್ಲ ಅಂತನದೇ ಮಾಡಿದ್ದಾರೆ. ಹೇಳಿದರು, ಮೊನ್ನೆಯೇ ಹೇಳಿದರು, ನೀನು ದೊಡ್ಡ ಕ್ವಶ್ಚನ್ ಪೇಪರ್ ಕೊಟ್ಟಿದ್ದೀಯಾ ಇವತ್ತು ನನಗೆ ಪರೀಕ್ಷೆ ಅಂತ ಹೇಳಿಬಿಟ್ಟು. ಅವರ ಪರೀಕ್ಷೆಯನ್ನು ಸರಸ್ವತಿಯೂ ಮಾಡೋಕ್ಕಾಗೋದಿಲ್ಲ, ದಕ್ಷಿಣಾಮೂರ್ತಿಯೂ ಮಾಡೋಕ್ಕಾಗೋಲ್ಲ, ಹಯಗ್ರೀವನೂ ಮಾಡೋಕ್ಕಾಗೋದಿಲ್ಲ. ಆ ರುಕ್ಮಿಣಿಯ ಪತ್ರ ಅದನ್ನು ಭಾಗವತದಿಂದ ತೆಗೆದುಕೊಂಡಿದ್ದಾರೆ.
ಎಷ್ಟು ವಿಶದವಾಗಿ ಅದನ್ನು ಮಾಡಿದ್ದಾರೆ ಅಂದರೆ, ಮೊದಲು ಪತ್ರ ಬರಿಬೇಕಾದ್ರೆ ಏಕಾಂತ ಬೇಕು ಅಂತ ಬಾಗಿಲು ಹಾಕ್ಕೊಳ್ಳೋದು, ತಾನು ಉಂಗುರದ ವಜ್ರವನ್ನು ಪುಡಿ ಮಾಡಿ ಆ ವಜ್ರದ ವಿಷವನ್ನು ನುಂಗಿ ಸಾಯ್ತೀನಿ ನಿಂತ್ಕೊಂಡ್ರೆ ಸತ್ತು ಏನು ಸಾಧಿಸ್ತೀನಿ, ಆ ಕ್ರಮಕ್ರಮವಾಗಿ ಬೆಳೆಯುವ ರೀತಿ ಇದೆಯಲ್ಲ. ಮತ್ತು ಅದನ್ನು ಬ್ರಾಹ್ಮಣ ಮೊದಲು ಕೃಷ್ಣನ ಬಳಿಗೆ ಪತ್ರ ತಗೊಂಡು ಹೋಗಿದ್ದರಿಂದ ಫ್ಲ್ಯಾಶ್ ಬ್ಯಾಕ್, ಅಲ್ಲಿ ಪತ್ರವನ್ನು ಬಿಡಿಸುವಾಗ ಅದು ಎಷ್ಟು ಉದ್ದ ಇತ್ತು ಅಂದರೆ ರುಕ್ಮಿಣಿ ಎಷ್ಟು ಉದ್ದವಾಗಿ ಪತ್ರ ಬರೆದಿದ್ದಾಳೆ ಅಂತ. ಅಂದರೆ ಈ ವಿವರಗಳನ್ನು ಅವರು ಎಷ್ಟು ಚೆನ್ನಾಗಿ ತೋರ್ಪಡಿಸ್ತಾರೆ. ಆ ಅರ್ಧನಾರೀಶ್ವರದಲ್ಲಿ ಆದರೂ ಅಷ್ಟೇ ಆ ಒಂದು ಪೌರುಷವನ್ನು, ಸ್ತ್ರೈಣವನ್ನು, ಆ ಧೀರೋದಾತ್ತವಾದದ್ದು, ಧೀರ ಲಲಿತವಾದದ್ದನ್ನು ಒಟ್ಟೊಟ್ಟಿಗೆ ತೋರಿಸ್ತಾ ಇದ್ದಿದ್ದು. ಅಥಿನ ನಾನು ಕೇಳಿರಲಿಲ್ಲ, ಕಣ್ಣನ್ನವರು ಮಾಡಲೇಬೇಕು ಅಂತ ಹಠ ಹಿಡಿದ್ರು, ಅದಕ್ಕೋಸ್ಕರ ಬಂದದ್ದು. ಅಲ್ಲಿ ಕೈ ಹಿಂಗೆ ಎತ್ತಿದ್ರೆ ಅಥೀನ ದೊಡ್ಡ ಶೂಲ ಹಿಡಿದಿರ್ತಾಳೆ, ಈಟಿ ಸ್ಪಿಯರ್, ಅದನ್ನು ತೋರ್ಪಡಿಸುವುದಕ್ಕೆ ಅವರು ಹೊಸದಾಗಿಯೇ ಆ ಮುದ್ರೆಯನ್ನು ಆವಿಷ್ಕಾರ ಮಾಡಿದ್ದಾರೆ. ಅಂದರೆ ಮತ್ತೆ ಅಲ್ಲಿ ನೋಡಿ ಎಲ್ಲ ಶುದ್ಧ ಸ್ವರಗಳೇ ಬಂದಿವೆ. ಆ ಗ್ರೀಕರ ಮತ್ತು ಪಾಶ್ಚಾತ್ಯರ ಆ ಸಂಸ್ಕೃತಿಯಲ್ಲಿ ಎಲ್ಲವೂ ಕೂಡ ಸ್ವರಗಳು ಗಮಕದ ಜೊತೆಗಿರೋದಿಲ್ಲ, ಸ್ಟ್ರೈಟ್ ನೋಟ್ಸ್ ಅಂತೀವಲ್ಲ, ಆ ಮೇಲೆ ಹೋಗುವುದು. ಅಥೀನಾ ದೇವಸ್ಥಾನ ಕೂಡ ಅಲ್ಲಿ ಅಥೆನ್ಸ್ನಲ್ಲಿ ದೊಡ್ಡ ದೊಡ್ಡ ಉದ್ದಕ್ಕಿರುವ ಕಂಬಗಳು, ಆ ಕಂಬಗಳು ಅಥೀನೆಯ ಆ ಶೂಲ ಮತ್ತು ಅವಳು ದೇವತೆ ಅಂತ ಅನ್ನೋದನ್ನು ತೋರ್ಪಡಿಸುವಂತೆ ಕೊನೆಯವರೆಗೂ ಮೇಲಿಂದ ಕೆಳಕ್ಕೆ, ಕೆಳಗಿಂದ ಮೇಲಕ್ಕೆ ಆ ಸ್ವರಗಳು ಹೋಗುವಂತೆ ಅವರೇ ಸಂಗೀತ ಸಂಯೋಜನೆ ಮಾಡಿದ್ದು ಅಂತ ನೋಡ್ತಾ ಬಂದರೆ ಎಷ್ಟೊಂದು ಇರುತ್ತದೆ ಅಂತ ಅನಿಸುತ್ತದೆ. ಅವರು ಮೊದಲಿಗೆ DVG ಅವರದು ಅದು ಭಾರತ ಭೂವಂದನಂ ಅಥವಾ ಸ್ವತಂತ್ರ ಭಾರತ ಅಭಿನಂದನ ಸ್ತವ ಮಾಡಿದ್ರಲ್ಲ, ಯಾರಾದರೂ ನರ್ತಕರು ಸೆಲ್ಯೂಟನ್ನು ಆ ರೀತಿ ಮಾಡ್ಯಾರ, ಸೈನಿಕರು ಮಾಡೋಕ್ಕಾಗೋದಿಲ್ಲ. ಅಂದರೆ ಆ ಪಾತ್ರಕ್ಕೆ ತಕ್ಕಂತೆ ತಾವು ಆಗೋದನ್ನು ತೋರ್ಪಡಿಸಿದ್ದಾರೆ. ಮತ್ತು ನೂತ್ನಾಹಮಂ ತಂದಿರಲ್, ಹೊಸ ಹಗಲು ಬಂದಿದೆ ಅಂದರೆ ಅವರು ಚಂದ್ರಯಾನದ್ದು ತೋರಿಸಿದರು. ಆಮೇಲಿಂದ ಹೊರದೇಶಗಳಿಗೆ ಆಪರೇಷನ್ಗೆ ಹೋಗಬೇಕಾಗಿಲ್ಲ, ಓಪನ್ ಹಾರ್ಟ್ ಸರ್ಜರಿ ಇಲ್ಲೇ ಆಗುತ್ತೆ ಅಂತ, ಹೊರದೇಶಕ್ಕೆ ಹೋಗಬೇಕಾಗಿಲ್ಲ ನಮ್ಮಲ್ಲೇ ಆಗುತ್ತೆ ಅಂತ ತೋರಿಸಿದ್ರು. ಅಂದರೆ ಆ ಸಾಂಪ್ರತಿಕ ಅಂತಿದೆಯಲ್ಲ, ಕಾಂಟೆಂಪರೇನಿಟಿಯನ್ನು ತರುವಂಥದ್ದು ಅಷ್ಟು ನಾಟ್ಯಶಾಸ್ತ್ರಕ್ಕೆ ಅನುಸಾರವಾಗಿ ಮಾಡ್ತಾರೆ. ಅಂದರೆ ಶಿ ಕ್ಯಾನ್ ಬ್ರಿಂಗ್ ಇಟ್ ಎನಿಥಿಂಗ್ ಇನ್ ಟು ರಿಯಾಲಿಟಿ ಅಂತ ಗೊತ್ತಾಗುತ್ತೆ. ಇದು ನಮ್ಮ ರಸಾರಾಧನಾ ಅಲ್ಲದೆ ಮತ್ತೇನು. ಹೇಳ್ತಾ ಹೋದರೆ ನಿಮಗೆ ನಾಳೆ ಊಟಕ್ಕೂ ನಾನು ಬಿಡುವಂತೆ ಕಾಣೋದಿಲ್ಲ. ಇಷ್ಟಕ್ಕೆ ಮಾತ್ರ ಹೇಳ್ತೀನಿ, 40 ವರ್ಷಗಳಿಗೂ ಹೆಚ್ಚು ಕಾಲ, 43-44 ವರ್ಷಗಳಿಂದಲೂ ಅವರ ನೃತ್ಯ ನೋಡುತ್ತಲೇ ಬೆಳೆದಿದ್ದೀನಿ. ಮೊದಲು ನೋಡಿದ್ದೇ ಅವರ ಕೃಷ್ಣ ಆಯಿತುಭ್ಯಂ ನಮಃ ರವೀಂದ್ರ ಕಲಾಕ್ಷೇತ್ರದಲ್ಲಿ ದೂರದಲ್ಲಿ ನೋಡಿದಾಗಲಿಂದ ಮತ್ತೆ ಬೇರೆ ಬೇರೆ ಹಂತಗಳಲ್ಲಿ ಎಷ್ಟೋ ಬಾರಿ 4-5 ಬಾರಿ ರಾಮಾಯಿತುಭ್ಯಂ ನಮಃ, ಕೃಷ್ಣ ಆಯಿತುಭ್ಯಂ ನಮಃ ನೋಡಿದ್ದೀನಿ. ಮುಖದಲ್ಲೇ ಅವರು ಸೆಳೆದು ಬಿಡ್ತಾರೆ. ಟುಡೇ ಐ ವಿಲ್ ಟ್ರೈ ಟು ಫೋಕಸ್ ಮೈ ಅಟೆನ್ಷನ್ ಆನ್ ಅದರ್ ಫೀಚರ್ಸ್ ಅಂತ ಅಂದ್ಕೊಳ್ತೀನಿ. ಮುಖದಿಂದ ಆಚೆಗೆ ಹೋಗೋದಕ್ಕೇನೆ ಆಗೋದಿಲ್ಲ. ಆ ರೀತಿಯಾಗಿ ಅವರು ಮಾಡ್ತಾರೆ. ಇದು ಕಂಡಾಗ ಇದಲ್ವಾ ಅಭಿನಯ, ಇದಲ್ವಾ ನಮ್ಮ ಭಾರತೀಯ ಶಕ್ತಿ ಸರ್ವಸ್ವ ಅಂತ ಅನಿಸುತ್ತೆ. ಅವರ ಸಂಗೀತ ಸಂಯೋಜನೆಯಾಗಲಿ ಮತ್ತು ಅದಕ್ಕೆ ಒದಗಿ ಬಂದಿರುವಂಥ ಸಹಕಲಾವಿದರಾಗಲಿ ಅಸಾಮಾನ್ಯರು. ನನ್ನ ಆದರಣೀಯರಾದಂಥ ಸ್ವರ್ಗೀಯ ಸುಂದರಿ ಸಂತಾನಮ್ಮವರು ಹೇಳ್ತಾ ಇದ್ರು, ನನ್ನ ಗುರುವಿಗೆ ಆ ರೀತಿಯಾದಂಥ ಹಿಮ್ಮೇಳ ಇದೆ ಅಂತ ಹೇಳ್ಬಿಟ್ಟು ಅಂತ ಇದ್ರು. ಅದು ಬಹಳ ನಿಜ. ಮತ್ತು ಅವರು ಆ ಮುಖಕ್ಕೆ ಅಂಗಿಕಕ್ಕೆ ಹೇಳ್ತಾ ಇದ್ರು, ಅದು ವರ ಅಮೈಪ್, ಅದು ಎವಳವೋ ಯುಗತಕ್ಕೆ ಬರೋದರೋ ವரும் ಅಂತ ಹೇಳ್ತಾ ಇದ್ರು. ಅದು ಒಂದು ಕಾಂಬಿನೇಷನ್ ಅಂತ. ಅದನ್ನು ಈಗಲೂ ನಾವು ನೋಡ್ತೀವಿ. ಯಾವತ್ತೂ ಅವರು ಡಿಸಪಾಯಿಂಟ್ ಮಾಡಿದ್ದೇ ಇಲ್ಲ ಅಂತ ಅನಿಸುತ್ತೆ. ಅವರ ವಿಶ್ವಾಸಕ್ಕೆ, ತಮ್ಮೆಲ್ಲರ ಉಪಸ್ಥಿತಿಗೆ ನಾನು ಏನು ಹೇಳೋದಕ್ಕೂ ಸಾಧ್ಯವಿಲ್ಲ. ನಾನು ದೊಡ್ಡ ನಮಸ್ಕಾರವನ್ನಷ್ಟೇ ಸಲ್ಲಿಸಬಲ್ಲೆ, ಮತ್ತೇನು ನನ್ನ ಕೈಲಾಗುವಂಥದ್ದಲ್ಲ. ಓ ಅಂಜಲಿ, ನಮಸ್ಕಾರ. I now request Ganesh sir to kindly give a memento to Dr. Padma Subramaniam on behalf of Rasaradhanam team. We are beholden to Dr. Padma Subramaniam for agreeing to our request, coming here and performing for us. She was not there to light the lamp, but she lit up the stage with her performance. What more can be requested from her for lightening our hearts? Thank you once again, Padu Akka. I now request Ganesh sir to kindly honor Dr. Gayatri Kannan.
ಹರ್ ರೆಂಡಿಷನ್ ವಾಸ್ ಇಂಪೆಕ್ಕಬಲ್. ನೃತ್ಯದಲ್ಲಿ ಎಷ್ಟೋ ಸಲ ಗೊತ್ತಾಗಲ್ಲ, ಸ್ಟ್ಯಾಂಡ್ ಅಲೋನ್ ಅವರ ಸಂಗೀತ ಅತ್ಯದ್ಭುತವಾಗಿತ್ತು ಇವತ್ತು. ಅವರಿಗೆ ನಮ್ಮೆಲ್ಲರ ಕೃತಜ್ಞತೆ ಸಲ್ಲುತ್ತೆ. ಶ್ರೀಮತಿ ಮಹತಿ ಕಣ್ಣನ್. Shri Kannan Balkrishnan on the Veena. Srimati Parur Anantalakshmi on the violin. Srimati Parur Anantalakshmi on the violin. Shri Sarvesh Karthik on Mridangam. Good. We once again thank all the artists for having come here all the way from Chennai to perform for Rasaradhanam and inaugurating. I now request Paddu Akka to kindly honor Shatabdani Dr. R. Ganesh on behalf of Sudha Murthy ji, who wanted to come and honor him. Thank you. I thank Shri MP Kumar, our guest of honor, who had come here. I also thank Srimati Sudha Murthy. I thank Srimati Tejaswini Anant Kumar for her presence. I thank Shri DP Nagaraj and RV Trust, the Rashtriya Shikshana Trust, for providing us and supporting us with the venue. I thank Shri TD Srinivas for arranging the venue. I thank all the staff and managers of Mangala Mantapa. I thank Shri T.D. Rajendra and Abhinava Dance Company for all the stage preparation and the sound system. I thank Shri Ajay and Purna for light and sound. Shri Govind Bayer for catering and beverages to the artists. I thank all the special invitees and guests who are present here. I thank all the connoisseurs who are present here amidst us and those who are watching this program online. And I thank all the members of the organizing committee of Rasaradhanam and all our volunteers for the wonderful support they have given. I thank one and all. May I request Paddu Akka to speak 2 words? Okay, please. No, I'll stand. I want to be a lady of standing. Well, this is a very happy occasion when all of us, the whole Bangalore, is celebrating our dear Ganesh getting Padma Bhushan. I can tell you one thing, everybody here, including me, all of us feel that we have all got Padma Bhushan. The simple reason is the whole Bangalore
owns you. And owned by multifarious groups. Scholars own you, dancers own you, musicians own you. Sarvavyapi. Enga ponalo, he will be at the top. That's because of the grace of God, grace of all his gurus. And it doesn't come to everybody. Even to attain Siddhi in one subject is very difficult. And this human being, you have to insure his brain. We have to do a research on what this brain is like. You will be surprised. I'm just come from Himachal Pradesh. I didn't come from Chennai. I came from Mandi, where at IIT Himachal Pradesh, there was an international seminar on mind, brain, and consciousness. And I gave the keynote address. I had that honor. And I mentioned Shatabdani Ganesh. I told them, next time you bring him here, and maybe we should do a proper research on how his brain works. No, this is not to be laughed at. I'm very serious. I'm very serious when I say this. It doesn't happen to everybody. It's the potential of the human brain that is fully used only by one and only Shatabdani Ganesh. So, all of us are happy. Nobody feels uncomfortable sitting here. They've all come, they have not come for me, they've come for you. We have all, I have come, all of us, my whole group has come to felicitate you. And as he himself said, I knew Ganesh when he was a student. And that bondage, he has been my younger brother for so long. In one way, dear Ganesh cannot overtake me. That is my age. So I have every right to bless him. All that I want to say is, Ayur Arogya Saukhyam. May that be endowed by Bhagavan, Saraswati, all the gurus, and to me, someone who was God in human form, God in flesh and blood, Kanchi Mahaswami, Kanchi Paramacharya, who was a Sarvajna. I wish he was there to see his doing Shatabdana, but he is seeing. Definitely that kind of a blessing from all the great gurus is on him, otherwise this is not possible. So I invoke the blessings of all the great gurus to give him the health to live just about 120 years. Healthy life. It's not impossible. What is impossible, he is doing. So, like Ramanuja, we have history. We have definite history that there are people who have lived 120 years, and only people like you should live that long. And I have to thank all of you. It is, aren't you bored of my dance? You're all still here, not hungry. You've come here at 4:30. And honestly, you know, I was feeling guilty. I was going on dancing and dancing and dancing. Because
You know, don't blame me, you blame this man. He had given me a whole list of songs. If that has to be done completely covering the list, it would be like Yakshagana, whole night program. Anyway, actually, we didn't even know. I was standing in the other edge and looking at Gayatri, what she was going to announce as the next number. I'm telling a secret because we were not sure which are all the items we'll be able to manage and deliver here. Anyway, thank you all for your appreciation. I love Bangalore audience. For half a century, you have been my inspiration. I would say this in any part of India, that the best audience is in Bangalore. And one more thing, that is also because this city is endowed with great artists. Artists like Nirupama, Rajendra, and many more, who are not only good in their art, but good at heart. That makes all the difference. So if I can dance the whole night, it is because of you. You're the tonic for me. You're the inspiration for me. One aha from you gives me, the adrenal flows in me. So thank you all so much. On behalf of my whole group, my special thanks to the audience who are still staying here, listening to all of us speaking also. Thank you, Padhuaka. Thank you for those inspiring words. I thank all the artists once again for the wonderful and scintillating performance and for inaugurating Rasaradhanam. The next program of Rasaradhanam is going to be Ragavalli Rasala, which is the music rendition by Dr. Nagavalli Nagaraj, who is present here, and Dr. Ranjani Vasuki and her students, who are going to present the compositions of Shatavdhani Dr. R. Ganesh. I request one and all to kindly come for that program on July 4th in Patti Sabangana in NR Colony. And I thank once again all the artists. Rasaradhanam has an Instagram page where all the programs are listed. So kindly visit that page, get to know all the series of programs, and we would love to see all of you there. Thank you. Thank you. Thank you. I request all the special invitees and the volunteers and their family to kindly stay back for few more minutes. The rest of you can leave. The books that were released today from Preksha and Praharsha are available at a special discount outside. Those who would wish to buy can buy those books. Thank you.